ನಮಸ್ಕಾರ ಎಲ್ಲ ಚಾಂಪಿಯನ್ಸ್ಗೂ. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಸರ್ ಏನು ಕುಕಿಂಗ್ ಕ್ಲಾಸ್ ತೊಗೊತಿದ್ದಾರೆ ಅಂತನಾ? ಅಲ್ಲ. ಸೊ ಆ್ಯಕ್ಚುಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಸರ್ ಇಲ್ಲೇನಿದು ಯಾವುದೋ ದಾಲು ಚಪಾತಿ ಮೊಸರು ಎಲ್ಲ ಇಟ್ಟಿದ್ದೀರಾ ಅಂತನಾ? ಹೇಳ್ತೀನಿ. ಸೊ ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ಬೇಕಲ್ಲ, ಮನೇಲಿ ಅಮ್ಮ ಇಲ್ಲದೆ ಇದ್ದಾಗ ಅಥವಾ ಯಾರೂ ಇಲ್ಲದೆ ಇದ್ದಾಗ ಮ್ಯಾಗಿ ಮಾಡ್ಕೊಳೋದು ಅಥವಾ ಇನ್ನೊಂದು ಏನೋ ಮಾಡ್ಕೊಂಡಿರ್ತೀರಲ್ಲ. ಸೊ ಏನು ಅದು ಅಂತ ಕಮೆಂಟ್ ಮಾಡಿ. ಸೊ ವಾಟ್ ಈಸ್ ದಟ್ ಯು ಆರ್ ಕುಕ್ಕಿಂಗ್, ಅಂದರೆ ನಿಮ್ಮ ಕುಕ್ಕಿಂಗ್ ತುಂಬ ಚೆನ್ನಾಗಿ ಏನು ಮಾಡ್ತೀರಾ ಅಥವಾ ನೀವು ಫಸ್ಟ್ ಏನು ಟ್ರೈ ಮಾಡಿದ್ದೀರಾ ಹೇಳಿ ಕಮೆಂಟ್ ಮಾಡಿ. ಬಿಕಾಸ್ ಇದೂ ನನ್ನ ಸ್ಟೂಡೆಂಟೇ ಒಬ್ಬಳು ಹೀಗೆ ಕಾಲು ಎಳಿತಿದ್ದೆ, ಅಡುಗೆ ಮಾಡೋಕ್ಕೆ ಬರೋಲ್ಲ ಬಿಡು, ಈ ಇಂಜಿನಿಯರಿಂಗ್ ಮುಗಿಸಿದಾಳೆ, ಸೊ ಅಡುಗೆ ಮಾಡೋಕ್ಕೆ ಬರೋಲ್ಲ ಬಿಡು ಹಂಗೆ ಹಿಂಗೆ ಅಂತ ಕಾಲು ಎಳಿತಿದ್ದೆ. ಸರ್ ನಾನು ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಲು. ಆಮೇಲೆ ಒಂದು ದಿವಸ ಫೋಟೋ ಕಳಿಸಿದ್ಲು. ನೋಡಿ ನಾನೇ ನೋಡ್ರಿ ರೈಸನ್ನು ಮಾಡಿದ್ದೀನಿ, ನಾನೇ ಕುಕ್ ಮಾಡಿದ್ದು ಅಂತ. ಅದ್ರಷ್ಟು ಈಗೂ ನಂಬ್ತಿಲ್ಲ, ಬಟ್ ಸ್ಟಿಲ್ ಅದು ಏನಕ್ಕೆ ಮನೇಲಿ ಯಾರೂ ಇಲ್ಲ ಅಂತ, ಅಮ್ಮ ಇರಲಿಲ್ಲ. ಸೊ ಬರೀ ಏನೋ ಅಣ್ಣ ತಂಗಿ ಅಷ್ಟೇ ಇದ್ದಿದ್ದು, ಸೊ ಅದಕ್ಕೆ ತಂಗಿ ಮಾಡಿರೋದು. ಸೊ ಅದೇ ರೀತಿ ನೀವು ಏನಾದರೂ ಕುಕ್ಕಿಂಗ್ ಮಾಡಿದರೆ ಕಳಿಸಿ. ಯಾಕೆ ಅಂದರೆ ಈ ಕುಕ್ಕಿಂಗ್ ಮಾಡಬೇಕಾದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗೇ ಆಗುತ್ತಲ್ವ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆಗದಿರೋ ಕುಕ್ಕಿಂಗ್ ಆಗುತ್ತಾ ಹೇಳ್ರಿ? ಇಲ್ವಲ್ಲ. ಸೊ ಒಂದೊಂದ್ಸಲಿ ಸೀದಿಸ್ತೀರ. ನಾನು ಓಟ್ಸ್ ಮಾಡ್ಕೊತಿದ್ದೆ, ಎಲ್ಲೋ ಓಟ್ಸ್ ಇಟ್ಬಿಟ್ಟಿದ್ದೀನಿ, ಹೋಗಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ, ಆಮೇಲೆ ನೋಡ್ಕೊತಿದ್ದೀನಿ, ನೋಡ್ರೆ ಸೀದೋಗಿದೆ ಕೆಳಗೆಲ್ಲ. ಸೊ ರಿಯಾಕ್ಷನ್ ಆಗಿರುತ್ತೆ. ಕೆಲವೊಂದು ಸಲ ಓಕೆ, ಕೆಲವೊಂದು ಸಲ ಜಾಸ್ತಿನೇ ಆದಾಗ ಮನೇಲಿ ಬೈದು ಇರ್ತಾರೆ, ಏನು ಮಾಡಿದೆ, ಹುಕ್ಕಿಸ್ದೆ, ಮಾಡಿದೆ, ಅದೆಲ್ಲ ಪಾತ್ರೆ ಎಲ್ಲ ಸೀದಿಸಿದೆಯಾ ನೋಡು, ಕೆಳಗೆಲ್ಲ ಸೀದಿರುತ್ತೆ, ಹೌದೋ ಇಲ್ಲೋ, ಕೆಳಗೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಆಲ್ ರಿಯಾಕ್ಷನ್ಸ್ ನೋಡೋಣ, ಬಿಕಾಸ್ ಇದೆಲ್ಲ ನಿಮಗಿದೆ. ಆ್ಯಂಡ್ ಪಾತ್ರೆ ಕೆಳಗೆ, ವೆಸಲ್ ಕೆಳಗೆ ಬ್ಲ್ಯಾಕ್ ಆಗೋ ರೀಸನು ಅದು ಇದೆ. ಅದರಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿದೆ. ಸೊ ಸೆಕೆಂಡ್ ಚಾಪ್ಟರ್ ಅಲ್ಲ, 4th ಚಾಪ್ಟ್ರಲ್ಲಿ ಬರುತ್ತೆ. ಕಾರ್ಬನ್ಸ್ ಕಾಂಪೌಂಡ್ಸಲ್ಲಿ ಕಂಬಷನ್, ಫ್ಲೇಮ್. ಸೊ ಫ್ಲೇಮ್ ಕಂಬಷನಲ್ಲಿ ಬರುತ್ತೆ. ನೋಡೋಣ ಎಲ್ಲ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಅಸ್, ನಮ್ಮ ಮನೇಲಿ ಏನಾಗ್ತಿದೆ ಅದನ್ನೇ ನಾವು ಕಲಿತಿರೋದು, ಬಟ್ ಸೈಂಟಿಫಿಕ್ ರೀಸನ್ಸ್ ಹೇಳ್ತಿದ್ದೀವಿ ಅಷ್ಟೆ. ನೋಡೋಣ. ಸೊ ಈ ಚಾಪ್ಟ್ರಲ್ಲಿ ನಾವು ಕ್ವಶನ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ನೋಡೋಣ. ಇದು ಲೈಕ್ ಸ್ವಲ್ಪ ಹೆಂಗೆ ಸ್ಟಾರ್ಟ್ ಕೊಡೋದು ಅಂತ ಕೊಟ್ಟೆ. ಕಮೆಂಟ್ ಮಾಡಿರಿ, ವಾಟ್ ಈಸ್ ದಟ್ ಯು ಆರ್ ಗುಡ್ ಅಟ್ ಕುಕ್ಕಿಂಗ್ ನಾನು ಹೇಳ್ತಿರೋದು. ಸೊ ಎಲ್ಲದರಲ್ಲೂ ರಿಯಾಕ್ಷನ್ಸ್ ಬೇಕೇ ಬೇಕು. ಯಾವುದು ಮಹಾಭಾರತದ್ದು ಒಂದು ಸಣ್ಣದೊಂದು ಶಾರ್ಟ್ಸ್ ವಿಡಿಯೋ ಬರುತ್ತೆ. ಶಾರ್ಟ್ಸ್ ಅಂದರೆ ಒಂದು 9 ನಿಮಿಷದ್ದು ಕೃಷ್ಣ ಹೇಳ್ತಿರೋದು. ಸೊ ಅಲ್ಲೂ ಒಂದು ಕಡೆ ಬರುತ್ತೆ, ಅಕ್ಕಿಯಾಗೇ ಇತ್ತು, ಅದು ಅನ್ನ ಆಗಬೇಕು ಅಂತ, ಅಷ್ಟು ಮೃದುವಾಗಿ ಅನ್ನ ಹೆಂಗಾಯಿತು ಅಂತ ಕೇಳಿದಾಗ ಹೇಳುತ್ತೆ ಏನಂತ, ನಾನು ಅಕ್ಕಿಯಾಗೇ ಇದ್ದೆ, ನೀರಿನ ಜೊತೆ ಬೆರ್ತೆ, ಸೊ ಬೆರ್ತಾಗ ಮೃದುವಾದೆ, ಅನ್ನವಾದೆ ಅಂತ. ಸೊ ಹಾಗೆ ಸೊ ನಮ್ಮ ಫ್ರೆಂಡ್ ಸರ್ಕಲ್ ಏನಿರುತ್ತೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಯಾರ ಜೊತೆ ಇರ್ತೀವಿ, ಯಾರ ಜೊತೆ ಹೆಂಗಿರ್ತೀವಿ, ಅಥವಾ ನಮ್ಮ ಸುತ್ತಲೂ ಹೆಂಗಿರುತ್ತೆ, ಸೊ ದಟ್ ಮೇಕ್ಸ್ ಆ್ಯನ್ ಇಂಪ್ಯಾಕ್ಟ್ ಆನ್ ಅಸ್. ಸೊ ಅದು ರಿಯಾಕ್ಷನ್ನೇ, ಸೊ ನಮ್ಮ ಮೇಲೆ ಆಗ್ತಿರೋ ರಿಯಾಕ್ಷನ್ನೇ. ಸೊ ಅದು ಕೆಮಿಕಲ್ ರಿಯಾಕ್ಷನ್ ಆಗದೆ ಇರ್ಬೋದು, ಬಿಕಾಸ್ ವಾಪಸ್ ಆಗುತ್ತೆ. ದಟ್ಸ್ ಒಂಥರ ಫಿಸಿಕಲ್ ರಿಯಾಕ್ಷನ್, ಬಿಕಾಸ್ ನಮ್ಮ ಸುತ್ತಲೂ ಆಗ್ತಿರೋದು. ಸೊ ಇಟ್ಸ್ ಆ್ಯನ್ ರಿವರ್ಸಿಬಲ್, ನಾಟ್ ಇರ್ರಿವರ್ಸಿಬಲ್. ಈಗ ಅಕ್ಕಿ ಅನ್ನ ಆದಮೇಲೆ ವಾಪಸ್ ಅಕ್ಕಿ ಆಗೋಕ್ಕಾಗಲ್ಲ, ಬಟ್ ನಾವು ಚೆನ್ನಾಗೇ ಇರ್ತೀವಿ, ಏನೋ ಚೇಂಜ್ ಆದ್ವಿ, ಬಟ್ ವಾಪಸ್ಸು ಮತ್ತು ಚೆನ್ನಾಗಿ ಆಗ್ಬೋದು. ದಟ್ಸ್ ಆ್ಯನ್ ರಿವರ್ಸಿಬಲ್. ಸೊ 9th ಓದಿರ್ತೀರ, ಜಾಸ್ತಿ ಟೈಮ್ ತೊಗೊಳೋದು ಬೇಡ. ನೋಡೋಣ. ಸೊ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, ಈ ಹೇಳಿದ್ದೆಲ್ಲ ಬರೆಯೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಅವ್ರು ಕೇಳ್ತಿರೋ ಆನ್ಸರು. ಸೊ ನಾನು ನಿಮ್ಮ ಚಿಂತೆ ಮಾಡಬೇಡ್ರಿ, ನಾನು ನಿಮಗೆ ಕ್ವಶನ್ ಇಲ್ಲಿದೆ, ಒಂದೊಂದು ಸ್ಲೈಡ್ ಅಂದರೆ ಎವ್ರಿ 2 ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಸೊ ಅದಾದಮೇಲೆ ಸೊಲ್ಯೂಷನ್ನು ಇದೆ ವಿತ್ ಪಾಯಿಂಟ್ಸ್, ಸೊಲ್ಯೂಷನ್ನು ಇದೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ. ಸೊ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, ರಿಯಾಕ್ಟೆಂಟ್ಸ್ ಇರುತ್ತೆ, ಪ್ರಾಡಕ್ಟ್ ಆಗುತ್ತೆ, ಅದೇ ಕೆಮಿಕಲ್ ರಿಯಾಕ್ಷನ್. ಸೊ ಚೇಂಜ್ ಆಗುತ್ತೆ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಅದೆಲ್ಲ 4 ರೀಸನ್, ಅಂದರೆ 4 ಫ್ಯಾಕ್ಟರ್ಸ್ ಇದೆ ಕೆಮಿಕಲ್ ರಿಯಾಕ್ಷನ್ ಆಗಿದೆಯೋ ಇಲ್ಲೋ ಅಂತ ಹೇಳೋದಕ್ಕೆ. ಅದನ್ನು ಕೇಳಿದ್ದಾರೆ. ನೋಡೋಣ, ಕ್ವಶನ್ಸ್ ಎಲ್ಲ ನೋಡೋಣ. ಓಕೆ. ಸೊ ಕೆಮಿಕಲ್ ಈಕ್ವೇಷನ್ ಅಂದರೆ ಏನು, ರಿಯಾಕ್ಟೆಂಟು ಪ್ರಾಡಕ್ಟ್ಸ್ನ ಇನ್ವಾಲ್ವ್ ಆಗೋದೆ ಕೆಮಿಕಲ್ ಈಕ್ವೇಷನ್ಸ್. ಇದೆರಡಕ್ಕೂ ಸೊಲ್ಯೂಷನ್ ನೋಡೋಣ. ಹಂಗಿದ್ರೆ ಈಗ ಸರ್ ಇದೆರಡೇನಾ? ಇಲ್ಲ,
ದೇರ್ ಆರ್ ಅದರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಒಂದೊಂದಾಗೆ ನೋಡೋಣ, ಬಿಕಾಸ್ ಒಂದಷ್ಟು ಒಂದೆರಡು ಡಿಸ್ಕಷನ್ ಮಾಡಾದ್ಮೇಲೆ ಡಿಸ್ಕಷನ್ ಆದಮೇಲೆ ಸೊಲ್ಯೂಷನ್. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಎ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ದ ರೀಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಟು ಫಾರ್ಮ್ ಎ ನ್ಯೂ ಸಬ್ಸ್ಟೆನ್ಸ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಹೊಸ ಸಬ್ಸ್ಟೆನ್ಸು ಡಿಫ್ರೆಂಟ್ ಪ್ರಾಪರ್ಟೀಸ್. ಹೇಳಿದ್ನಲ್ಲ, ಸಿಂಪಲ್. ಅಕ್ಕಿ ಇದೆ, ನೀರಿದೆ, ಸೊ ಎರಡು ಮಿಕ್ಸ್ ಆಗುತ್ತೆ, ಅನ್ನ ಆಗುತ್ತೆ. ಸೊ ಅನ್ನ ಏನು? ಡಿಫ್ರೆಂಟ್ ಪ್ರಾಪರ್ಟಿ. ಸಿಂಪಲ್. ನೆಕ್ಸ್ಟು ಕೆಮಿಕಲ್ ಈಕ್ವೇಷನ್ ಅಂದರೆ ಏನು? ಸೊ ಕೆಮಿಕಲ್ ಈಕ್ವೇಷನ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಯೂಸಿಂಗ್ ಕೆಮಿಕಲ್ ಫಾರ್ಮುಲಾಸ್ ಆ್ಯಂಡ್ ಸಿಂಬಲ್ಸ್. H2 + O2 H2O, ಬಟ್ ಅದು ಬ್ಯಾಲೆನ್ಸ್ ಆಗಿರಬೇಕು. ಸಿಂಪಲಾಗಿ ಹೇಳಬೇಕು ಅಂದರೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ವಾಟರ್. ಸೊ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಕೆಮಿಕಲ್ ಫಾರ್ಮುಲಾಸ್. ಹೈಡ್ರೋಜನ್ ಕೆಮಿಕಲ್ ಫಾರ್ಮುಲಾ, ಆಕ್ಸಿಜನ್ ಕೆಮಿಕಲ್ ಫಾರ್ಮುಲಾ, H2O ಕೆಮಿಕಲ್ ಫಾರ್ಮುಲಾ. ಬಟ್ ಇದು ಬ್ಯಾಲೆನ್ಸ್ ಆಗಿಲ್ಲ, ಬ್ಯಾಲೆನ್ಸ್ ಮಾಡಬೇಕು. ಸೊ ವೈ ಶುಡ್ ಎ ಮೆಗ್ನೀಷಿಯಮ್ ರಿಬನ್ ಬಿ ಕ್ಲೀನ್ ವಿತ್ ಎ ಸ್ಯಾಂಡ್ ಪೇಪರ್ ಬಿಫೋರ್ ಬರ್ನಿಂಗ್ ಇಟ್ ಇನ್ ಏರ್? ಯಾಕೆ ಕ್ಲೀನ್ ಮಾಡಬೇಕು ಕೇಳಿದ್ದಾರೆ. ದ ವ್ಯಾಸ್ಟ್ ಮಲ್ಟಿಪಲ್ ಟೈಮ್ಸ್. ಯಾಕೆ ಕ್ಲೀನ್ ಮಾಡಬೇಕು ಹೇಳ್ರಿ? ವೈ ಶುಡ್ ಇಟ್ ಬಿ ಕ್ಲೀನ್ಡ್? ಕ್ಲೀನ್ ಮಾಡದೇ ಇದ್ರೆ ಏನಾಗುತ್ತೆ? ಏನಾದರೂ ತುಂಬ ಚೇಂಜಸ್ ಆಗತ್ತಾ ಹೇಳ್ರಿ? ಸೊ ಆಗತ್ತಾ? ಸೊ ಮೆಗ್ನೀಷಿಯಮ್ ರಿಬನ್ ಸಿಂಪಲಾಗಿ ಹೇಳಬೇಕು ಅಂದರೆ ಇದೇ ಮೆಗ್ನೀಷಿಯಮ್ ರಿಬನ್ ಅಂದ್ಕೊಳ್ಳಿ. ಇದು ಕಾಣಿಸ್ತಿಲ್ಲ ಅಲ್ಲ, ಬೇಡ. ಇದೇ ಮೆಗ್ನೀಷಿಯಮ್ ರಿಬನ್. ಸೊ ನೀವು ಇದನ್ನು ಮೆಗ್ನೀಷಿಯಮ್ ರಿಬನ್ನ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತೀರ. ಸೊ ಮೆಟಲ್ಲು, ಸೊ ಅವಾಗೇನಾಗುತ್ತೆ, ಹೊರಗೆಲ್ಲ ರಸ್ಟ್ ಹಿಡಿಯುತ್ತೆ. ಹೌದೋ ಇಲ್ಲೋ? ಈಗ ನೀವು ಐರನ್ ಆರ್ಟಿಕಲ್ಸ್ ನೋಡಿರ್ಬೋದು. ಐರನ್ನು ಏನಾದರೂ ಹಾಗೆ ಇಟ್ರಿ ಅಂದರೆ ಹೊರಗೆಲ್ಲ ರಸ್ಟ್ ಹಿಡಿಯುತ್ತೆ. ಸೊ ಅದು ವಾಪಸ್ ಶೈನಿಂಗ್ ಸರ್ಫೇಸ್ ಬರಬೇಕು ಅಂದರೆ ಏನು ಮಾಡ್ತೀವಿ? ಸ್ಯಾಂಡ್ ಪೇಪರ್ ತೊಗೊಂಡು ಉಚ್ತೀವೋ ಇಲ್ಲ, ತಿಕ್ತೀವಿ, ಚೆನ್ನಾಗಿ ತಿಕ್ತೀವಿ. ಸೊ ತಿಕ್ಕಿದಾಗ ಮತ್ತೇನಾಗುತ್ತೆ, ಒಳಗೆಲ್ಲ ಐರನ್ ಇರುತ್ತೆ. ಸೊ ಐರನ್ ಶೈನಿಂಗ್ ಸರ್ಫೇಸ್ ಬರುತ್ತೆ. ಸೊ ಮೆಗ್ನೀಷಿಯಮ್ಮು ಅದೇ ಥರ. ಸೊ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತೆ. ಮೆಗ್ನೀಷಿಯಮ್ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತೆ. ಅದು ರಿಯಾಕ್ಟ್ ಆಗಬೇಕು, ಮೆಗ್ನೀಷಿಯಮ್ ವೈರ್ ರಿಯಾಕ್ಟ್ ಆಗಬೇಕು ಅಂದರೆ ಮೆಗ್ನೀಷಿಯಮ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಲ್ಲ. ಬಿಕಾಸ್ ಮೆಗ್ನೀಷಿಯಮ್ ಆಗಲೇ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿದೆ. ಆಕ್ಸೈಡ್ ಲೇಯರ್ನ ಏನು ಮಾಡಬೇಕು? ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿದಾಗ ಒಳಗೇನಿರುತ್ತೆ? ಮೆಗ್ನೀಷಿಯಮ್ ಇರುತ್ತೆ. ಸೊ ವಿಚ್ ಈಸ್ ಈಸಿ ಟು ಬರ್ನ್ ಇನ್ ಫ್ಲೇಮ್, ಅಂದರೆ ಬೆಂಕಿಲಿ ಈಸಿಯಾಗಿ ಬರ್ನ್ ಆಗುತ್ತೆ. ಸೊ ನಾಟ್ ಮೆಗ್ನೀಷಿಯಮ್ ಆಕ್ಸೈಡ್. ಸೊ ಮೆಗ್ನೀಷಿಯಮ್ ಆಕ್ಸೈಡ್ ಲೇಯರ್ನ ಫಸ್ಟ್ ರಿಮೂವ್ ಮಾಡಿದಾಗ ನಮಗೆ ಮೆಗ್ನೀಷಿಯಮ್ ಸಿಗುತ್ತೆ. ಸೊ ದ್ಯಾಟ್ ಮೆಗ್ನೀಷಿಯಮ್ ಈಸ್ ಈಸಿ ಟು ಬರ್ನ್. ಸೊ ಸ್ಯಾಂಡ್ ಪೇಪರ್ ಬಿಫೋರ್ ಬರ್ನಿಂಗ್. ಓಕೆ, ಕೆಮಿಕಲ್ ಈಕ್ವೇಷನ್ಸ್ ಹ್ಯಾವ್ ಟು ಬಿ ಬ್ಯಾಲೆನ್ಸ್ಡ್. ಯಾಕೆ? ಬ್ಯಾಲೆನ್ಸ್ ಆಗಿರಲೇಬೇಕು. ಲೈಫ್ ಅಂದರೆ ಬ್ಯಾಲೆನ್ಸ್ ಇರಲೇಬೇಕಲ್ಲ. ಒಂದು ಶಾರ್ಟ್ಸು ಮಾಡಿದ್ದೆ. ಪೇಪರ್ ಪ್ಲೇನ್ ಇದ್ದಾಗ ವೆಯ್ಟ್ ಹೆಂಗೆ ತಡೆಯಲ್ಲ, ಸೊ ಶೇಪ್ ಚೇಂಜ್ ಮಾಡಿದಾಗ ಹೆಂಗೆ ಅದೇ ವೆಯ್ಟ್ನ ಹೆಂಗೆ ತಡೆಯೋದು ಅದೇ ಪೇಪರು ಅಂತ. ಲೈಫು ಹಾಗೆ. ಸೊ ಒಂದು ಸ್ವಲ್ಪ ಚೇಂಜ್ ಆಗಬೇಕು. ನಾವು ಒಂದೇ ಥರ ಹಿಂಗೆ ಇರ್ತೀವಿ, ಏನೇ ಆದರೂ ಹಿಂಗೆ ಇರ್ತೀನಿ, ರಿಜಿಡ್ ಆಗಿರ್ತೀನಿ ಅಂದರೆ ಆಗಲ್ಲ. ಸ್ವಲ್ಪ ಲೈಫಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು. ಸೊ ಬ್ಯಾಲೆನ್ಸ್ ಆಗಿರಬೇಕು. ಯಾಕೆ ಅಂದರೆ ಸಮತೋಲನ ಬೇಕಲ್ಲ. ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ. ಸೊ ಎರಡೂ ರಿಯಾಕ್ಟ್ ಆಯಿತು, ನಿಮಗೆ ವಾಟರ್ ಬರ್ತದೆ. ಬಟ್ ವಾಟರಲ್ಲಿ ಇಲ್ಲಿ ನೋಡಿದ್ರೆ ಆಕ್ಸಿಜನ್ ಒಂದೇ ಇದೆ, ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಇಲ್ಲಿ 2 ಇದೆ ಆಕ್ಸಿಜನ್ ಲೆಫ್ಟ್ ಸೈಡು, ರೈಟ್ ಸೈಡ್ ಬಂದಿದ್ದ ತಕ್ಷಣ ಒಂದಾಯಿತು, ಇನ್ನೊಂದೆಲ್ಲೋಯ್ತು. ಏನು ಮಾಯ ಆಯಿತಾ? ಅದು ಮಾಯ ಆಗಿದ್ದಾದರೂ ತೋರಿಸ್ಬೇಕಲ್ಲ. ಓಕೆ, ಇನ್ನೊಂದು ಆಕ್ಸಿಜನ್ ಇದೆಯಪ್ಪ ಅಂತ ಆದರೂ ತೋರಿಸ್ಬೇಕಲ್ಲ. ತೋರಿಸದೇ ಇದ್ದರೆ ಎಲ್ಲೋಯ್ತು? ಅದಕ್ಕೆ ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಸೊ ಬ್ಯಾಲೆನ್ಸ್ಡ್ ಅಂದರೆ ಹೆಂಗೆ? 2 ಹೈಡ್ರೋಜನ್ ಮಾಲಿಕ್ಯೂಲ್ಸ್, ನಾಟ್ ಜಸ್ಟ್ ಹೈಡ್ರೋಜನ್ ಆಟಮ್ಸ್ ಅಲ್ಲ, ಮಾಲಿಕ್ಯೂಲ್ಸ್. ಸೊ ಎಷ್ಟಾಯಿತು? 4 ಆಟಮ್ಸ್ ಆಯಿತು ಹೈಡ್ರೋಜನ್ನು, 2 ಆಕ್ಸಿಜನ್ ಆಟಮ್ಸ್ ಆಯಿತು. ಸೊ ಇದೆರಡು ರಿಯಾಕ್ಟ್ ಆದಾಗ ನಿಮಗೆ 2 ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗ್ತಿದೆ. ಸೊ ಇಲ್ಲೆಷ್ಟು? 2 ಆಕ್ಸಿಜನ್ನು, 4 ಹೈಡ್ರೋಜನ್ನು. ಸರಿ ಆಯ್ತಲ್ಲ, ಬ್ಯಾಲೆನ್ಸ್ ಆಯಿತು. ಎಲ್ಲಿ ಯಾವುದೂ ಮಾಯ ಆಗಿಲ್ಲ. ಬಿಕಾಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಬಿ ಓನ್ಲಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಇದೆಲ್ಲ ಓದ್ಕೊಂಡೇ ಬಂದಿದ್ದಿರ್ತಾನೆ.
ಮತ್ತು ಅಪ್ಲೈ ಆಗಲೇಬೇಕು. ಲಾ ಅಂದರೆ ಇಟ್ ಈಸ್ ಅಪ್ಲಿಕೇಬಲ್, ಏನೇ ಆದರೂ ಅಪ್ಲೈ ಆಗಲೇಬೇಕು, ದಟ್ ಈಸ್ ಲಾ. ಸೊ ಮೆಗ್ನೀಷಿಯಮ್ ರಿಬನ್ ಯಾಕೆ ಕ್ಲೀನ್ ಮಾಡಬೇಕು? ಆಕ್ಸೈಡ್ ಲೇಯರು ರಿಮೂವ್ ಮಾಡೋದಕ್ಕೆ. ಕೆಮಿಕಲ್ ಇಕ್ವೇಷನ್ಸ್ ಯಾಕೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದು ಫಾಲೋ ಆಗಬೇಕು, ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕು. ಸಿಂಪಲ್. ನೆಕ್ಸ್ಟು, ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ಸ್ ಇಂಟು ಕಾಂಪೋಸ್ಟ್ ಆ್ಯಂಡ್ ರೆಸ್ಪಿರೇಷನ್ ಪ್ರೊಸೆಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ವೈ ಎಕ್ಸೋಥರ್ಮಿಕ್ ಅಂದರೆ ಏನು? ಎನರ್ಜಿ ಈಸ್ ರಿಲೀಸ್ಡ್, ಎನರ್ಜಿ ರಿಲೀಸ್ ಆಗುತ್ತೆ. ಎಕ್ಸೋ ಹೊರಗೆ ಹೋಗುತ್ತೆ, ಎಂಡೋ ಒಳಗೆ. ಸೊ ಎಂಡೋ ಒಳಗೆ, ಎಕ್ಸೋ ಹೊರಗೆ. ಸೊ ಎಕ್ಸೋಥರ್ಮಿಕ್ ಬಿಕಾಸ್ ಎನರ್ಜಿ ಈಸ್ ರಿಲೀಸ್ಡ್. ಸೊ ಡಿಕಾಂಪೋಸಿಷನ್ ಆಗಬೇಕಾದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡಿಕಾಂಪೋಸಿಷನ್ ಪಿಟ್. ಡಿಕಾಂಪೋಸ್ ಅಂದರೆ ಯಾವುದೋ ಆರ್ಗ್ಯಾನಿಕ್ ಪಿಟ್ ಇರುತ್ತೆ, ಆರ್ ಹಳ್ಳಿಗಳ ಸೈಡಲ್ಲಿ ಇತ್ತು ಅಂದರೆ, ನೀವು ಇದ್ರಿ ಅಂದರೆ ನಿಮ್ಗೆ ಗೊತ್ತಿರತ್ತೆ, ಗೊಬ್ಬರ ಎಲೆ ಅದನ್ನೆಲ್ಲ ಒಂದು ಗುಂಡಿ ಮಾಡಿ ಅದರೊಳಗೆ ಹಾಕಿ ಫುಲ್ ಮುಚ್ಚಿ ಏರೋಬಿಕ್ ಅನೈರೋಬಿಕ್ ರೆಸ್ಪಿರೇಷನ್ ಅಂತೆಲ್ಲ ಓದಿರ್ತೀರ. ಆ್ಯಕ್ಚುಲಿ ಅದೊಂದು ಒಂದು ಚಾಪ್ಟರೇ ಇತ್ತು, ತೆಗೆದಿದ್ದಾರೆ. ಸೊ ಇಲ್ಲಿ ಬಿಡ್ರಿ. ಸೊ ಡಿಕಾಂಪೋಸಿಷನ್ ಮಾಡಬೇಕಾದ್ರೆ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆಗಿರೋ ಮೀಥೇನ್ ಗ್ಯಾಸ್ ಇಟ್ಸ್ ಆನ್ ಎಕ್ಸೋಥರ್ಮಿಕ್, ಯಾಕಂದರೆ ಎನರ್ಜಿ ರಿಲೀಸ್ ಆಗ್ತೈತೆ. ಸೊ ಸಿಮಿಲರ್ಲಿ ರೆಸ್ಪಿರೇಷನ್ ಬಯಾಲಜಿಲಿ ಓದಿರ್ತೀರ. ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ವೆನ್ ಇಟ್ ಕಮ್ಸ್ ಇನ್ ದ ಕಾಂಟ್ಯಾಕ್ಟ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಒಳಗೆ ತೊಗೊತೀರ. ಈ ತೊಗೊಂಡಿರೋ ಆಕ್ಸಿಜನ್ನು ಗ್ಲೂಕೋಸ್ ಜೊತೆ ಹೋಗಿ, ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್, ಸೊ ಗ್ಲೂಕೋಸ್ ಜೊತೆ ಹೋಗಿ ಆಕ್ಸಿಜನ್ ರಿಯಾಕ್ಟ್ ಆಯಿತು ಅಂದರೆ ನಿಮ್ಗೇನು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀರಲ್ಲ, ಕಾರ್ಬನ್ ಡೈಆಕ್ಸೈಡ್. ಸೊ ಇದ್ರ ಜೊತೆ ವಾಟರ್, ಅದ್ರ ಜೊತೆ ಎನರ್ಜಿ. ಸೊ ಈ ಎನರ್ಜಿ ರಿಲೀಸ್ ಆಗ್ತಿದೆ ತಾನೆ, ಯಾಕೆ? ಎಕ್ಸೋಥರ್ಮಿಕ್, ಎನರ್ಜಿ ಈಸ್ ಗೆಟಿಂಗ್ ರಿಲೀಸ್ಡ್. ಸೊ ರಿಲೀಸ್ ಅಂದರೆ ಹೊರಗೆ ಬರ್ತಿದೆ ಅಂತಲ್ಲ, ನೀವು ಓಡಾಡೋದಕ್ಕೆ ಮಾಡೋದಕ್ಕೆಲ್ಲ ಎನರ್ಜಿ ಬೇಕಲ್ಲ, ಸೊ ಅದೇ ಎನರ್ಜಿ. ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದರೆ ಏನು? ಪ್ರೆಸಿಪಿಟೇಟ್ ಎಲ್ಲಿ ಫಾರ್ಮ್ ಆಗುತ್ತೆ ಅದೇ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಇದು ನೆನಪಿರಲಿ ಬಿಕಾಸ್ ದ ವ್ಯಾಸ್ ಮಲ್ಟಿಪಲ್ ಟೈಮ್ಸ್. ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಬರೀಬೇಕಾದ್ರೆ ಕರೆಕ್ಟಾಗಿ ಎಕ್ಸಾಂಪಲ್ ಬರೀರಿ. ಕರೆಕ್ಟಾಗಿ BaSO4, ದಿಸ್ ಇಸ್ ಪ್ರೆಸಿಪಿಟೇಟ್, ವೈಟ್ ಪ್ರೆಸಿಪಿಟೇಟ್. BaSO4 ವೈಟ್ ಪ್ರೆಸಿಪಿಟೇಟ್. NaCl ಪ್ರೆಸಿಪಿಟೇಟ್ ಆಗಲ್ಲ. NaCl ಅಂದರೆ ಉಪ್ಪು ನೀರು ಜೊತೆ ಮಿಕ್ಸ್ ಆಗುತ್ತೆ. ಸೊ NaCl ಪ್ರೆಸಿಪಿಟೇಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ BaSO4 ಇಸ್ ಪ್ರೆಸಿಪಿಟೇಟ್. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೂ ಎಕ್ಸಾಂಪಲು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದರು ಇದೇ ಎಕ್ಸಾಂಪಲ್ಲು. ಓಕೆ. ದ ಹೀಟ್ ಈಸ್ ಲಿಬರೇಟೆಡ್. ವಾಟ್ ಈಸ್ ಕರೋಷನ್? ಸಿಂಪಲ್, ತುಕ್ಕಿಡಿಯೋದು. ಮೆಟಲ್ when it comes in the presence of oxygen or moisture, it corrodes or change the property. Corrosion. Manufacturers of chip flush the pockets ಆಗಿದೆ. ಓಕೆ. ಚಿಪ್ಸ್ ವಿತ್ ನೈಟ್ರೋಜನ್. ಯಾಕೆ? ಇಲ್ಲಿ ಚಿಪ್ಸ್ ಅಂದಾಗ ಕೊರೋಷನ್ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ. ಜನರಲಾಗಿ ನೋಡೋಂಗಿದ್ರೆ ಕೊರೋಷನ್ ಓಕೆ, ಬಿಕಾಸ್ ಅಂದರೆ ಏನೋ ನಿಮ್ಗೆ ಆಕ್ಸಿಜನ್ ಜೊತೆ ಮಾಯ್ಶ್ಚರ್ ಜೊತೆ ರಿಯಾಕ್ಟ್ ಆಗ್ತಿದೆ, ಓಕೆ. ಬಟ್ ಕೊರೋಷನ್ ಅಂದಾಗ ಯೂಶಲಿ ಮೆಟಲ್ಸ್ಗೆ ಲಿಂಕ್ ಮಾಡ್ತಾರೆ. ಸೊ ಇಲ್ಲಿ ರ್ಯಾನ್ಸಿಡ್ ಆರ್ ರ್ಯಾನ್ಸಿಡಿಟಿ ಈ ವರ್ಡ್ ಬೇಕು. ರ್ಯಾನ್ಸಿಡ್ ಆರ್ ರ್ಯಾನ್ಸಿಡಿಟಿ. ಸೊ ರ್ಯಾನ್ಸಿಡ್ ಆರ್ ರ್ಯಾನ್ಸಿಡಿಟಿ ಅಂದರೆ ಏನು? ನಿಮಗೆ ತಿನ್ನೋ ಎಡಿಬಲ್ ಪ್ರಾಡಕ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದ್ರದ್ದು ಟೇಸ್ಟು ಸ್ಮೆಲ್ಲು ಚೇಂಜ್ ಆಗೋದಕ್ಕೆ. ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಆರ್ ರ್ಯಾನ್ಸಿಡ್ ಫ್ರಮ್ ಗೆಟಿಂಗ್ ಆಕ್ಸಿಡೇಷನ್ ಆಗೋದ್ರಿಂದ ಪ್ರಿವೆಂಟ್ ಮಾಡೋದಕ್ಕೆ ನೈಟ್ರೋಜನ್ ಫ್ಲಶ್ ಮಾಡ್ತಾರೆ. ಸೊ ಕೊರೋಷನ್. ರ್ಯಾನ್ಸಿಡಿಟಿ ಈಗಷ್ಟು ಹೇಳಿದ್ನಲ್ಲ. ಸೊ ರ್ಯಾನ್ಸಿಡಿಟಿ ಅಂದರೆ ಏನು? ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಬಾರ್ದು. ಯಾವುದು? ತಿನ್ನೋ ಪ್ರಾಡಕ್ಟು ಅಂತ ಅಷ್ಟೇ ಬರೆಯೋಕ್ಕಾಗಲ್ಲ. ಸೊ ಎಡಿಬಲ್ ಆಯಿಲ್ ಆರ್ ಪ್ರಾಡಕ್ಟ್. ಸೊ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಆಕ್ಸಿಡೈಸು ರೆಡ್ಯೂಸ್ ಯಾವುದಾಗ್ತಿದೆ ಕರೆಕ್ಟಾಗಿ ನೋಡಿ ಚೆಕ್ ಅಂದರೆ ಕೇಳಿಸ್ಕೊಡ್ರಿ. ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್. ಸೊ ಜಿಂಕ್ ಇರೋದೇನಾಗ್ತಿದೆ?
ಜಿಂಕ್ ಆಕ್ಸೈಡಿಗೆ ಕನ್ವರ್ಟ್ ಆಗ್ತದೆ. ಜಿಂಕ್ ಇರೋದು ಜಿಂಕ್ ಆಕ್ಸೈಡಾಗಿ ಕನ್ವರ್ಟ್ ಆಗ್ತದೆ. ಸೊ ಕನ್ವರ್ಟ್ ಆಗ್ತಿದೆ ಅಂದಾಗ ಜಿಂಕ್ಗೆ ಏನು ಬರ್ತಿದೆ, ಆಕ್ಸಿಜನ್ ಸಿಗ್ತಾ ಇದೆ. ಸೊ ಜಿಂಕ್ ಈಸ್ ಗೆಟಿಂಗ್ ಆಕ್ಸಿಡೈಸ್, ಯಾಕಂದರೆ ಆಕ್ಸಿಜನ್ ಸಿಗ್ತಿದೆ. OXIDIZED, SED ಬರಿಬೋದು, ZED ಬರಿಬೋದು. ಸೊ ಅಮೆರಿಕನ್ ಇಂಗ್ಲೀಷು, ಬ್ರಿಟನ್ ಇಂಗ್ಲೀಷು ಅಲ್ಲೇನಿದೆ ಅದನ್ನೇ ಬರ್ರಿ, ಜಾಸ್ತಿ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಯಾವುದು ರೆಡ್ಯೂಸ್ಡ್ ಅಂದರೆ ಏನು, ನನ್ನ ಹತ್ರ ಆಕ್ಸಿಜನ್ ಇದೆ, ಆಕ್ಸಿಜನ್ನ ಕಳ್ಕೊತಿದ್ದೀನಿ, ಆವಾಗ ನಾನು ರೆಡ್ಯೂಸ್ ಆಗ್ತಿದ್ದೀನಿ. ಸೊ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇದೆ, ಕಾರ್ಬನ್ ಆಗ್ತಿದೆ. ಸೊ ಇಲ್ಲಿ ಏನಾಗ್ತಿದೆ, ರೆಡ್ಯೂಸ್ಡ್. ಸೊ ಕಾರ್ಬನ್ ಮೊನಾಕ್ಸೈಡ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಸೊ ಕರೆಕ್ಟಾಗಿ ಎಕ್ಸಾಂಪಲ್ ನೋಡ್ಕೊಳ್ಳಿ. ಅಗೇನ್ ದಿಸ್ ಎಕ್ಸಾಂಪಲ್ ಮಲ್ಟಿಪಲ್ ಟೈಮ್ಸ್ ಕೇಳಿದ್ದಾರೆ. ಇದ್ರ ಜೊತೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ಚೆಕ್ ಮಾಡಿ. ನಿಮ್ಮ ಫಸ್ಟ್ ಚಾಪ್ಟ್ರಲ್ಲಿ ಲಾಸ್ಟ್ ಪೇಜಲ್ಲಿದೆ. ಅವರು ಯಾವುದು ಆಕ್ಸಿಡೈಸ್ ಆಗಿದೆ, ರಿಡ್ಯೂಸ್ ಆಗಿದೆ ಅಂತ ಈ ಥರ ರಿಯಾಕ್ಷನ್ ಬರದೆ ಹೇಳಿಲ್ಲ, ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಒಂದು ಪ್ಯಾರಾಗ್ರಾಫ್ ಇದೆ, ಚೆಕ್ ಮಾಡಿರಿ. MN ಮ್ಯಾಂಗನೀಸ್ಗೆ ರಿಲೇಟೆಡ್ ಚೆಕ್ ಮಾಡಿರಿ. ಓಕೆ, ನೆಕ್ಸ್ಟು ಜಿಂಕ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್, ಕಾರ್ಬನ್ ಈಸ್ ಆಕ್ಸಿಡೈಸ್ಡ್. ಇಲ್ಲ, ಇದು ಚೇಂಜ್ ಆಗಿದೆ. ಇದು ರೆಡ್ಯೂಸ್ಡ್ ಯಾವುದು ಕಾರ್ಬನ್ ಮೊನಾಕ್ಸೈಡ್, ಆಕ್ಸಿಡೈಸ್ಡ್ ಯಾವುದು ಜಿಂಕ್. ಇಲ್ಲಿ ಕೊಟ್ಟಿರೋ ರಿಯಾಕ್ಷನ್ ಪ್ರಕಾರ ಹಿಂದೆ ಮುಂದೆ ಆಗಿರ್ಬೋದು, ಬಟ್ ಕೊಟ್ಟಿರೋ ರಿಯಾಕ್ಷನ್ ಪ್ರಕಾರ ಕಾರ್ಬನ್ ಮೊನಾಕ್ಸೈಡ್ ಈಸ್ ರೆಡ್ಯೂಸ್, ಜಿಂಕ್ ಈಸ್ ಆಕ್ಸಿಡೈಸ್ಡ್. ಓಕೆ, ಸೊ ಆನ್ಸಿಟಿ ಅನ್ಡಿಸೈರಬಲ್ ಚೇಂಜ್ ಇನ್ ದ ಸ್ಮೆಲ್ ಆ್ಯಂಡ್ ಟೇಸ್ಟ್ ಆಫ್ ಫುಡ್ containing oil and fats due to oxidation is called rancidity. ಅಥವಾ the process by which oil and fat oxidize ಆಗೋದನ್ನೇ ಆಕ್ಸಿಡೈಸ್ ಆಗಿ ಏನಾಗುತ್ತೆ, ಸ್ಮೆಲ್ಲು ಟೇಸ್ಟು ಚೇಂಜ್ ಆಗುತ್ತೆ. ಓಕೆ, ದ ಮ್ಯಾಗ್ನೀಷಿಯಮ್ ರಿಬನ್ ಬರ್ನ್ಸ್ ವಿತ್ ಎ ಡೇಸ್ಲಿಂಗ್ ವೈಟ್ ಫ್ಲೇಮ್ ಇನ್ ಏರ್ ಆ್ಯಂಡ್ ಚೇಂಜಸ್ ಟು ಮ್ಯಾಗ್ನೀಷಿಯಮ್ ಆಕ್ಸೈಡ್. ಟೈಪ್ ಆಫ್ ರಿಯಾಕ್ಷನ್ ಯಾವುದು? ಮೆಗ್ನೀಷಿಯಮ್ ಇದೆ, ಆಕ್ಸಿಜನ್ ಇದೆ, ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮ್ ಆಯಿತು. ಮೆಗ್ನೀಷಿಯಮ್ ಆಕ್ಸಿಜನ್, ಮೆಗ್ನೀಷಿಯಮ್ ಆಕ್ಸೈಡ್ ಎರಡಿರೋದು ಒಂದಾಗ್ತಿದೆ, ಕಾಂಬಿನೇಷನ್. ವೈ ಬ್ಲ್ಯಾಂಕ್. ಓಕೆ, ಸೊ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಅಬ್ಸರ್ವೇಷನ್ ದಟ್ ಹೆಲ್ಪ್ ಅಸ್ ಟು ಡಿಟರ್ಮೈನ್ ದಟ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. 4 ಪಾಯಿಂಟ್ ಬರೀಲೇಬೇಕು. ಯಾವುದ್ಯಾವುದು ನಿಮಗೆ ಟೇಸ್ಟು, ಸ್ಮೆಲ್ಲು, ಅಥವಾ ಅದರದ್ದು ಏನೋ ಸಾಲಿಡ್ ಇರೋದು ಲಿಕ್ವಿಡ್ ಆಗುತ್ತೆ, ಆರ್ ಕಲರ್ ಚೇಂಜ್ ಆಗುತ್ತೆ, ಆರ್ ನಿಮಗೆ ಎವಾಪ್ರೇಷನ್ ಆಫ್ ಗ್ಯಾಸು, ಅಥವಾ ಎಲ್ಲ ಬರೆಯೋಕ್ಕೆ ಹೋಗಬೇಡ್ರಿ. ಏನೇನೋ ಅಂತ ಅಲ್ಲ. ಸೊ ಇದು 4 ಪಾಯಿಂಟ್ ಬೇಕೇ ಬೇಕು. ಸ್ಟೇಟ್, ಕಲರ್, ಗ್ಯಾಸ್, ಟೆಂಪರೇಚರ್. ಚೇಂಜ್ ಆಫ್ ಸ್ಟೇಟ್, ಚೇಂಜ್ ಆಫ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್, ಚೇಂಜ್ ಇನ್ ಟೆಂಪರೇಚರ್. ಸೊ ಇದು 4 ಆಯಿತು ಅಂದರೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಸೊ ಇದು 4 ಪಾಯಿಂಟ್ ಕರೆಕ್ಟಾಗಿ ನೆನಪಿರಲಿ, ಬಿಕಾಸ್ ಕೇಳಿದ್ದಾರೆ ಅಗೇನ್, ದೇ ಹ್ಯಾವ್ ಆಸ್ಕ್ಡ್ ಮಲ್ಟಿಪಲ್ ಟೈಮ್ಸ್. ಓಕೆ, ಸೊ ಕಾಂಬಿನೇಷನ್ ರಿಯಾಕ್ಷನ್ ಗಿವ್ ಎನ್ ಎಕ್ಸಾಂಪಲ್. ಮೆಗ್ನೀಷಿಯಮ್ ಆಕ್ಸಿಜನ್ ನೋಡಿದ್ವಲ್ಲ, ಸೊ ಅದರದ್ದೇ ರಿಯಾಕ್ಷನ್ ಎಕ್ಸಾಂಪಲ್ ಇದೆ. ಏನಾಗ್ತದೆ ಕಾಂಬಿನೇಷನ್ ರಿಯಾಕ್ಷನ್? ಬೆಸ್ಟ್ ಎಕ್ಸಾಂಪಲ್, ನೀರಿದೆಯಾ, ಉಪ್ಪು, ನೀರಿದೆ, ಉಪ್ಪಿದೆ. ಉಪ್ಪಿಗೆ ನೀರು ಹಾಕ್ತೀರಾ, ನೀರಿಗೆ ಉಪ್ಪು ಹಾಕ್ತೀರಾ? ಎರಡಕ್ಕೂ ಹಾಕಬಹುದು, ಬಟ್ ಯೂಶ್ವಲಿ ಏನು ಮಾಡ್ತೀವಿ, ನೀರಿಗೆ ಉಪ್ಪು ಹಾಕ್ತೀವಿ. ಸೊ ನೀರಿಗೆ ಉಪ್ಪು ಹಾಕ್ತೀವಿ, ನಿಮಗೆ ಕಂಬೈನ್ ಆಯಿತು, ಸಾಲ್ಟ್ ವಾಟರ್ ಆಯಿತು, ಕಾಂಬಿನೇಷನ್ ರಿಯಾಕ್ಷನ್. ನಾನು ಯಾಕೆ ಉಪ್ಪಿಗೆ ನೀರು, ನೀರಿಗೆ ಉಪ್ಪು ಅಂತಿದ್ದೀನಿ ಅಂದರೆ, ನೆಕ್ಸ್ಟ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಓದ್ತೀರಾ. ಆ್ಯಸಿಡ್ನ ನೀರಿಗೆ ಹಾಕ್ತಿರೋ, ನೀರನ್ನ ಆ್ಯಸಿಡ್ಗೆ ಹಾಕ್ತಿರೋ ಅನ್ನೋದು ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಎರಡೂ ಹಾಕಿದ್ರಿ ಅಂದರೆ ರಿಯಾಕ್ಷನ್ನು ಸಾಕಾಗಿರುತ್ತೆ, ಆ್ಯಂಡ್ ನಿಮ್ಮ ಸ್ಟೇಟು ಹಾಗೆ ಇರುತ್ತೆ, ಆ್ಯಂಡ್ ಮಾರ್ಕ್ಸ್ ಅಂತೂ ಬಿಡ್ರಿ. ಎಕ್ಸಾಮ್ ಅಂತ ಮಾರ್ಕ್ಸ್ ನೋಡೋಂಗಿದ್ರೆ ಮಾರ್ಕ್ಸ್ ಹೋಯ್ತು ಅನ್ಕೊಂಬಿಡ್ರಿ. ಯಾವುದಕ್ಕೆ ಹಾಕಬೇಕು ಅಂತ ಕರೆಕ್ಟಾಗಿ ಬರೀಬೇಕು. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಆ್ಯಸಿಡ್ನ ನೀರಿಗೆ ಹಾಕ್ತಿರೋ, ನೀರನ್ನ ಆ್ಯಸಿಡ್ಗೆ ಹಾಕ್ತಿರೋ ಅಂತ. ಓಕೆ, ಸೊ ಅದಕ್ಕೆ ಅಲ್ಲಿ ನೋಡೋಣ
ಬಟ್ ಹೇಳಿದ್ದು. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಎಕ್ಸಾಮಲ್ಲೆಲ್ಲ ನಿಮ್ಗೆ ಆಗಿರತ್ತಲ್ಲ, ಯಾರಿಗಾದ್ರೂ ಆಗಿದ್ರೆ ಕಮೆಂಟ್ ಮಾಡಿರಿ. ಏನೋ ಫ್ರೆಂಡಿಗೆ ಹೆಲ್ಪ್ ಆಗಲಿ ಅಂತ ಆನ್ಸರ್ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಸ್ವಲ್ಪ ಆನ್ಸರ್ ಶೀಟ್ ಸೈಡ್ಗೆ ಇಡ್ತೀರ, ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಆ ಸ್ವಲ್ಪ ಏನಾಗಿರುತ್ತೆ ಅಂದರೆ ನಿಮಗಿಂತ ಜಾಸ್ತಿ ಮಾರ್ಕ್ಸೇ ಬಂದಿರುತ್ತೆ. ಆಗಿದ್ರೆ ಕಮೆಂಟ್ ಮಾಡಿರಿ. ಬಿಕಾಸ್ ನಾನು ಕೇಳಿದ್ದೀನಿ, ಸಾಕಷ್ಟು ಕೇಳಿರೋದೇನು ನಂದೇ ಆಗಿದೆ. ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಅಲ್ಲ, ಒಂದು ಫ್ಯೂ ಸೆಕೆಂಡ್ಸು. ಆ್ಯಕ್ಚುಲಿ 9th ಆ್ಯಕ್ಚುಲಿ ಕ್ಲಾಸ್ಗೆ ಹೋಗಿದ್ದಿದ್ದೆ ಕಮ್ಮಿ, ಯಾಕಂದರೆ ಹಾಗೆ ತಿರುಗಾಡ್ತಿದ್ದೆ ಅಂತಲ್ಲ, ಸ್ಪೋರ್ಟ್ಸು ಅದು ಇದು ಅಂತೆಲ್ಲ ಇತ್ತು. ಸೊ ಕ್ಲಾಸಸ್ ಅಟೆಂಡೇ ಆಗಿಲ್ಲ ಅಂದ್ಕೊಳ್ರಿ. ಫೈನಲ್ ಎಕ್ಸಾಮ್ ಬಂತು. ಫೈನಲ್ ಎಕ್ಸಾಮ್ ಮುಂಚೆನೂ ನಮಗೆ ಅವಾಗ ಫಸ್ಟ್ ಟೈಮು ಸ್ಟೇಟ್ ದಸರಾ ಅಂತ ಮಾಡಿದರು, ಸ್ಟೇಟ್ ಒಲಿಂಪಿಕ್ಸ್ ಮಾಡಿದರು. ಫಸ್ಟ್ ಟೈಮ್ ಸ್ಟೇಟ್ ದಸರಾ ಅಂತ ಸ್ಟೇಟ್ ಒಲಿಂಪಿಕ್ಸ್ ಮಾಡಿದರು ಫಸ್ಟ್ ಟೈಮು ಮೈಸೂರು ಅಂದಿದ್ದಕ್ಕೆ ದಸರಾ ಬಂತು. ಏನು ಮಾಡೋದು, ಮೈಸೂರು ಅಂದ ತಕ್ಷಣ ದಸರಾ ನೆನಪಾಗಿರತ್ತಲ್ಲ. ಓಕೆ, ಸೊ ಫಸ್ಟ್ ಟೈಮ್ ಸ್ಟೇಟ್ ಒಲಿಂಪಿಕ್ಸ್ ಮಾಡಿದರು. ಅದು ಯಾವಾಗ ಜನವರಿ ಎಂಡಿಂಗಲ್ಲಿ. ಅದಾಗಿದ ತಕ್ಷಣ ಎಕ್ಸಾಮು. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಿಂದ ಕ್ಲಾಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. 9th ಸ್ಟ್ಯಾಂಡರ್ಡು. ಸಿಲೆಬಸ್ ನಿಮಗೆ ಗೊತ್ತು ಹೆಂಗಿದೆ ಅಂತ. ಅವಾಗ ಇನ್ನೂ ಜಾಸ್ತಿನೇ ಇತ್ತು. ಇದೇ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇತ್ತು. CBSE ಕ್ವಶನ್ ಪೇಪರ್ ಸ್ಕೂಲಲ್ಲಿ ಸೆಟ್ ಮಾಡಲ್ಲ, ಹೊರಗಿಂದ ಬರ್ತಿತ್ತು. ನವೋದಯ ನಾವು ಕರೆಕ್ಷನ್ನು ಸ್ಕೂಲಲ್ಲಿ ಮಾಡಲ್ಲ. ಹೌದಪ್ಪ ಇವನು ಇಲ್ಲ, ಹೆಂಗೋ ಮಾರ್ಕ್ಸ್ ಹಾಕ್ತೀನಿ, ಒಂದು ಸ್ವಲ್ಪ ಮಾರ್ಕ್ಸ್ ಹಾಕ್ತೀನಿ ಅನ್ನೋದಕ್ಕೂ ಆಗಲ್ಲ. ಏನು ಮಾಡೋದು? ನನ್ನ ಫ್ರೆಂಡು ಇನ್ನೊಬ್ಳಿದ್ಲು, ಅವಳು RD ಕ್ಯಾಂಪ್ಗೆ ಹೋಗಿದ್ಲು, ರಿಪಬ್ಲಿಕ್ ಡೇ ಕ್ಯಾಂಪ್ಗೆ. ಸೇಮ್ ಕಂಡೀಷನ್. ನಾನು ಸ್ಪೋರ್ಟ್ಸ್ಗೆ ಹೋದೆ, ಅವಳು RD ಕ್ಯಾಂಪ್ಗೆ ಹೋದ್ಲು. ಅವಳು ಕ್ಲಾಸ್ ಅಟೆಂಡ್ ಆಗಿಲ್ಲ. ಎಕ್ಸಾಮ್ ಬಂತು, ಅವಳದೆಲ್ಲ ಪ್ಲೇಸ್ ಇತ್ತು. ಸರ್ ಬಿಸಿಲು ಬೀಳ್ತಿದೆ ಅದು ಇದು ಅಂತ ಹೇಳಿ ನಾನು ಹಿಂದೆ ಬಂದು ಕೂತ್ಲು. ಒಂದಷ್ಟು ಸಬ್ಜೆಕ್ಟ್ಸ್ ನಾನು ತೋರಿಸ್ದೆ, ಮ್ಯಾಥ್ಸು ಸೋಷಲು ಹಂಗೋ ಹಿಂಗೋ ಪ್ರಿಪೇರ್ ಆಗಿದ್ದೆ, ನಾನು ತೋರಿಸ್ದೆ. ಇನ್ನೊಂದಷ್ಟು ಸಬ್ಜೆಕ್ಟು ಲ್ಯಾಂಗ್ವೇಜು ಮತ್ತು ಸೈನ್ಸು ಅವಳು ತೋರಿಸಿದ್ಲು. ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಾನು ಇದು ಓದ್ತೀನಿ, ನೀನು ಇದು ಓದು. ಸೊ ನಾನು ಕೆಲವೊಂದು ತೋರಿಸಿದೆ, ಅವಳು ಕೆಲವೊಂದು ತೋರಿಸೋದು, ಇಬ್ರಿಗೂ ಚೆನ್ನಾಗಿ ಬಂತು. ಸೊ ಹಾಗೆ. ಸೊ ನಿಮಗೂ ಆಗಿರತ್ತಲ್ಲ, ನೀವು ಯಾರೋ ಫ್ರೆಂಡಿಗೆ ತೋರಿಸಿರ್ತೀರ, ಅನ್ಫಾರ್ಚುನೇಟ್ಲಿ ಅವ್ನಿಗೆ ಜಾಸ್ತಿ ಬಂದು ಅವನಿಗೆ ಕ್ಲಾಸ್ ಟಾಪರ್ ಆಗ್ತಾನೆ. ಆಗಿದ್ರೆ ಕಮೆಂಟ್ ಮಾಡಿರಿ. ನಾನೇ ಹೇಳೋದಲ್ಲ ನಂದು ಎಕ್ಸಾಂಪಲ್ಲು. ಸೊ ಹಂಗೆ. ಸೊ ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಒಂದು ನಾನು ಏನು ಹೇಳ್ಬೇಕಾಯ್ತು ಅದನ್ನೇ ಬರ್ತೀನಿ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಷ್ಟೇ. ಎಕ್ಸಾಂಪಲ್ ಆಗಲೇ ಹಿಂದೆನೂ ನೋಡಿದ್ವಿ, ಜಿಂಕ್ ಆಕ್ಸೈಡು ಕಾರ್ಬನ್ನು. ಅದು ಬೇಡ, ಬಟ್ ರಿಯಾಕ್ಷನಲ್ಲಿ ಸ್ವಲ್ಪ ಚೇಂಜ್ ಇದೆ, ಬಿಡ್ರಿ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಮೆಟಲ್ಸು ಅಥವಾ ನಾನ್ ಮೆಟಲ್ ಅಂದರೆ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಸ್ಟಾರ್ಟಿಂಗಲ್ಲಿ ನೋಡೋದಲ್ಲ ಒಂದು ಎಕ್ಸಾಂಪಲು, Na2SO4 ಪ್ಲಸ್ BaCl ಅಲ್ಲ, BaCl2. ಸೊ ಬರಿಬೇಕಾದ್ರೆ ಕರೆಕ್ಟಾಗಿ ಬರೀರಿ. Na2SO4 BaCl2 BaSO4 NaCl ಬ್ಯಾಲೆನ್ಸ್ಡ್ ಆಗಿರಲೇಬೇಕು. ಸೊ ಅದಕ್ಕೆ ಡಬಲ್ ಡಿಸ್ಪ್ಲೇಸ್ಮೆಂಟು ಅಥವಾ ಪ್ರೆಸಿಪಿಟೇಷನ್ ರಿಯಾಕ್ಷನ್ಗೆಲ್ಲ ಬೆಸ್ಟ್ ಎಕ್ಸಾಂಪಲ್. ಪ್ರಾಕ್ಟೀಸ್ ಮಾಡಿರಿ, ಬಿಕಾಸ್ ಅಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟೆಂಟ್ಸ್ ಎಕ್ಸ್ಚೇಂಜ್ ದೇರ್ ಅಯಾನ್ಸ್ ಮ್ಯೂಚುವಲಿ ಆರ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಸಾಕು. ಟು ಪ್ರೊಡ್ಯೂಸ್ ನ್ಯೂ ಕಾಂಪೌಂಡ್ಸ್ ಆರ್ ಎ ಕೆಮಿಕಲ್ ರಿಯಾಕ್ಷನ್ ದಟ್ ಅಕರ್ಸ್ ವೆನ್ ರಿಯಾಕ್ಟೆಂಟ್ಸ್ ಎಕ್ಸ್ಚೇಂಜ್ ದೇರ್ ಅಯಾನ್ಸ್. ಹೇಳಿದ್ನಲ್ಲ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್ ವಿತ್ ಈಚ್ ಅದರ್. ಸೊ ಡಿಸ್ಪ್ಲೇಸ್ಮೆಂಟ್, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಇದು ಬೇಕೇ ಬೇಕು. ಸೊ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಸೊ CuSO4 Fe. ಸೊ ಐರನ್ ಏನಿರುತ್ತೆ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ FeSO4 ಪ್ಲಸ್ Cu. ಓಕೆ, ಸೊ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು? ಒಂದು ಕಡೆ ಆಕ್ಸಿಡೇಷನು ಆಗುತ್ತೆ, ಇನ್ನೊಂದು ಕಡೆ ರಿಡಕ್ಷನು ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋದಲ್ಲ, ಅದೇ ZnO ಪ್ಲಸ್ Zn ಪ್ಲಸ್ CO. ಅದು ಆ್ಯಕ್ಚುಲಿ ZnO ಪ್ಲಸ್ C. ಸೊ ನಿಮಗೆ ಜಿಂಕ್ ಆಕ್ಸೈಡಲ್ಲಿ ಕಾರ್ಬನ್ನ ಪಾಸ್ ಮಾಡಿದಾಗ ಜಿಂಕ್ ಹೊರಗೆ ಬರುತ್ತೆ. ಜಿಂಕ್ ಆಕ್ಸೈಡಲ್ಲಿ ಕಾರ್ಬನ್ನ ಪಾಸ್ ಮಾಡಿದಾಗ ನಿಮಗೆ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲೂ ಓದ್ತೀರಾ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸಲ್ಲಿ
ಸೊ ಇದನ್ನು ನಾವು ಕೋಕ್ ಅಂತಲೂ ಯೂಸ್ ಮಾಡ್ತೀವಿ. ನೋಡಿರಿ ಹೆಂಗೆ ಒಂದೊಂದು ಚಾಪ್ಟರ್ ಎಲ್ಲ ಲಿಂಕ್ ಆಗಿದೆ ಅಂತ. ಸಿ, ನಾನು ಇದೊಂದೇ ಚಾಪ್ಟರ್ ಮಾಡಬೇಕಾದ್ರೆ ನಾನು ಈಗಾಗಲೇ ಇನ್ನೂ ನೆಕ್ಸ್ಟ್ 3 ಚಾಪ್ಟರ್ ಕವರ್ ಮಾಡಿದೆ. ಅಂದರೆ ಅಲ್ಲೆಲ್ಲಿ ಏನೇನಿದೆ ಅಂತಲೂ ಹೇಳಿದೆ. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಹೇಳಿದೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಕಾರ್ಬನೇಟ್ಸ್ ಕಾಂಪೌಂಡ್ಸು ಫಸ್ಟಲ್ಲೇ, ಫ್ಲೇಮ್ಸು ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲೂ ಬರುತ್ತೆ, ನೆಕ್ಸ್ಟು ಬರುತ್ತೆ. ಸೊ ನೋಡಿರಿ ಹೆಂಗೆ ಫಸ್ಟ್ ಚಾಪ್ಟರ್ ಹೆಂಗೆ ಎಲ್ಲದಕ್ಕೂ ಲಿಂಕ್ ಆಗಿದೆ. ಸೊ ಈ ಥರ ಲಿಂಕ್ ಮಾಡ್ಕೊಂಡು ಹೋದಾಗ ನಿಮಗೆ ರಿಯಾಕ್ಷನ್ಸ್ ಅಷ್ಟೊಂದು ನೆನ್ಪಿಡ್ಕೊಳೋದು ಅಂತ ತಲೆನೋವಾಗಲ್ಲ. ಓಕೆ, ಸೊ ರೆಡಾಕ್ಸ್ ರಿಯಾಕ್ಷನ್. ಸೊ ಇಲ್ಲಿ ಆಕ್ಸಿಡೇಷನ್ನು ಆಗ್ತಿದೆ, ರಿಡಕ್ಷನ್ನು ಆಗ್ತಿದೆ. ಇದು ಆಕ್ಸಿಡೈಸ್ ಆಗ್ತಿದೆ, ಇದು ರೆಡ್ಯೂಸ್ ಆಗ್ತದೆ. ಸೊ ಎರಡೂ ಆಗ್ತದೆ. ಸೊ ರಿಡಕ್ಷನ್. ಸೊ FeSO4 + CO ಆಗತ್ತಾ? ಈಗಷ್ಟೇ ನೋಡಿದ್ವಿ. ಸೊ ವಿಚ್ ಈಸ್ ಮೋರ್ ರಿಯಾಕ್ಟಿವ್? ಐರನ್ ಈಸ್ ಮೋರ್ ರಿಯಾಕ್ಟಿವ್. ಸೊ ಐರನ್ ಮೋರ್ ರಿಯಾಕ್ಟಿವ್ ಆದಾಗ, ಕಾಪರ್ ಲೆಸ್ ರಿಯಾಕ್ಟಿವ್ ಆದಾಗ, ಸೊ ಕಾಪರ್ ಐರನ್ನ ಹೆಂಗೆ ರಿಪ್ಲೇಸ್ ಮಾಡೋಕ್ಕಾಗತ್ತೆ? ಆಗೋದೇ ಇಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಕಾಪರ್ ಕೆನಾಟ್ ರಿಪ್ಲೇಸ್ ಐರನ್. ಓಕೆ, ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಬರೀರಿ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸಿಂಬಲ್ ಹಾಕಿ ಅಷ್ಟೇ ಬಿಡಬೇಡ್ರಿ, ಸೆಂಟೆನ್ಸ್ ಬೇಕು. ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಆರ್ copper is less reactive than iron, so it cannot displace iron from iron sulfate or ferrous sulfate. Iron sulfate ಅಲ್ಲ, ferrous sulfate actually. ನೋಡೋದಲ್ಲ. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ರಿಯಾಕ್ಷನ್. ಹಿಂದೆ ಅಂದರೆ ಅಲ್ಲಿ ಏನು ಕ್ವಶನ್ ಇತ್ತು ಅದನ್ನು ಹಾಗೆ ಕಾಪಿ ಮಾಡಿದ್ದೆ, ಬಟ್ ಆಮೇಲೆ ಅನ್ನಿಸ್ತು, ಈಗ ಅನ್ನಿಸ್ತಿದೆ ಹೌದಲ್ಲ ಕರೆಕ್ಟ್ ಅಲ್ಲ, ಇದು ರಿಯಾಕ್ಷನ್ನು ತಪ್ಪಿದೆ ಅಂತ. ಇದಲ್ಲ ಹಿಂದೆ ತೋರಿಸಿದ್ದು. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಿದ್ದೀರಿ ಅಂದರೆ ಯಾವುದು ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ಗೊತ್ತಾಗುತ್ತೆ. ಅದೇನು ಕಷ್ಟ ಇಲ್ಲ. ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಆರ್ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್. ಏನು ಬೇಕಾದ್ರೂ ಬರಿಬೋದು, ಬಟ್ ಸ್ಟೇಟ್ಮೆಂಟ್ ಕ್ಲೀನಾಗಿರ್ಬೇಕು, ಕರೆಕ್ಟಾಗಿ. ಓಕೆ, ರೆಪ್ರೆಸೆಂಟ್ಸ್ ದ ರಿಯಾಕ್ಷನ್ ಆಫ್ ಕಾಪರ್ ಸಲ್ಫೇಟ್ ವಿತ್ ಆನ್ ಎಲಿಮೆಂಟ್ ಎಕ್ಸ್. ಈಗಷ್ಟೇ ನೋಡೋದಲ್ಲ, ಬರೀರಿ ಅದೇ ಬರೀರಿ. ಸೊ ವಿಚ್ ಎಲಿಮೆಂಟ್ ಈಸ್ ರೆಪ್ರೆಸೆಂಟ್ ಬೈ ಎಕ್ಸ್ ಅಮಾಂಗ್ Fe ಆ್ಯಂಡ್ Ag? ಓಕೆ, ಅವರು ಕೊಟ್ಟಿದ್ದಾರಾ? ಸೊ ಐರನ್ನು ಸಿಲ್ವರು ಯಾವುದು? ಐರನ್, ಬಿಕಾಸ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಈಗ ಅಷ್ಟೇ ನೋಡಿದ್ದೀವಿ. ವೆರಾಸ್ ಸಿಲ್ವರ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಕಾಪರ್. ಹಾಗೆ ಇದೆಲ್ಲ ಬರುತ್ತೆ ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಬರುತ್ತೆ. ಸೊ ಅದೊಂದು ಸಲ ಈಗಲೇ ನೋಡ್ಕೊಂಬಿಡ್ರಿ, ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಹೆಲ್ಪ್ ಆಗುತ್ತೆ, ಬೇಕೇ ಬೇಕು. ಸೊ ರಿಯಾಕ್ಟಿವಿಟಿ ಸೀರೀಸ್ ಏನಿದೆ ಈಗಲೇ ನೋಡ್ಕೊಳ್ರಿ. ಅಥವಾ ನಿಮ್ಗೆ ಸರ್ ನನಗೆ ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಹೇಳಿ ಅಂದರೆ ಕಮೆಂಟ್ ಮಾಡಿ, ಅದನ್ನು ಮಾಡ್ತೇನೆ. ಓಕೆ, ಜಸ್ಟಿಫೈ ಯುವರ್ ಆನ್ಸರ್. ಹೇಳಿದ್ನಲ್ಲ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ವೆರಾಸ್ ಸಿಲ್ವರ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಕಾಪರ್. ದಿಸ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಕಾಂಪೌಂಡ್ ವೈ FeSO4 ನೋಡಿರೋದೆ, ಏನು ಹೊಸಾದೇನು ಬರಲ್ಲ, ನೀವು ಓದಿರೋದೇ ಬರುತ್ತೆ. ವಿಚ್ ಕಲರ್ಡ್ ಪ್ರೆಸಿಪಿಟೇಷನ್ ಇಸ್ ಫೌಂಡ್ ವೆನ್ ದ lead nitrate solution is mixed with potassium iodide. ನೇಮ್ ದ ಪ್ರೆಸಿಪಿಟೇಟ್ ಆ್ಯಂಡ್ ಐಡೆಂಟಿಫೈ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಸೊ ಇದೇನಿದೆ ಕರೆಕ್ಟಾಗಿ ನೋಡ್ರಿ, ಬಿಕಾಸ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ಇದೆ. ಎಷ್ಟೊಂದು ಜನ ನೋಡೇ ಇರಲ್ಲ, ಇದು ಎಲ್ಲಿದೆ ಬಿಡಪ್ಪ, ಎಕ್ಸಾಮಲ್ಲಿ ಬಂದಾಗ ಸೊ ಇದು ಔಟ್ ಆಫ್ ಸಿಲೆಬಸ್, ಗ್ರೇಸ್ ಮಾರ್ಕ್ಸ್. ಟೆಕ್ಸ್ಟ್ ಬುಕ್ಕಲ್ಲಿದೆ ಅಂದರೆ ಕೇಳೋ ಚಾನ್ಸ್ ಇದೆ. ಸೊ ಎಲ್ಲೋ ಪ್ರೆಸಿಪಿಟೇಟ್ ಆಗುತ್ತೆ, ಯಾವುದಕ್ಕೆ? ಲೆಡ್ ಅಯೋಡೈಡ್. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ನೋಡ್ಕೊಳ್ರಿ, ಲೆಡ್ ಅಯೋಡೈಡ್ ಎಲ್ಲೋ ಪ್ರೆಸಿಪಿಟೇಟ್. ಓಕೆ, ಇದನ್ನು ನೋಡಿದ್ದೀವಿ. ನೇಮ್ ದ ಬ್ರೌನ್ ಫ್ಯೂಮ್ಸ್ ಲಿಬರೇಟೆಡ್ ವೆನ್ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್. ಲೆಡ್ ನೈಟ್ರೇಟ್ PbNO3 ಟ್ವೈಸ್. ಸೊ ನಿಮಗೆ ರೆಡ್ ಫ್ಯೂಮ್ಸ್ ಬರುತ್ತೆ. ಸೊ ಇದೇ ಕ್ವಶನ್ನ ಸ್ವಲ್ಪ ಚೇಂಜ್ ಮಾಡಿನೂ ಕೇಳ್ಬೋದು. when you heat a compound or when you heat a substance X, you get brown fumes. You get red brown fumes. ಬರುತ್ತೆ. ಇದ್ರ ಜೊತೆ ಇನ್ನೊಂದು ಯಾವುದೋ ಕಾಂಪೌಂಡ್ ಎವಾಲ್ವ್ ಆಗುತ್ತೆ ಅಂತ ಕೇಳ್ಬೋದು. ಸಿಂಪಲ್ ಇಷ್ಟೇ. ನೇಮ್ ದ ಬ್ರೌನ್ ಫ್ಯೂಮ್ಸ್. ಓಕೆ, ಇಲ್ಲಿ ನೇಮ್ ದ ಬ್ರೌನ್ ಫ್ಯೂಮ್ಸ್ ಅಂತಿದ್ದಾರೆ. ಸೊ ಅವರು ಬ್ರೌನ್ ಫ್ಯೂಮ್ಸ್ ಇದು ಅಂತ ಕೊಟ್ಟು ಐಡೆಂಟಿಫೈ ಎಕ್ಸ್ ಅಂತ ಕೇಳ್ಬೋದು.
ಸೊ ಇದೇ ಕ್ವಶನ್ನ ಮಲ್ಟಿಪಲ್ ಟೈಪ್ಸಲ್ಲಿ ಫಾರ್ಮ್ ಮಾಡ್ಬೋದು. ಸೊ ರಿಯಾಕ್ಷನ್ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಎಕ್ಸ್ ಅಂದರೆ ಏನು, ಸೊ ಏನೇನು ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತದೆ, ಲೆಡ್ ಅಯೋಡೈಡ್ ಬರ್ತಿದೆ, ಸೊ ಲೆಡ್ ನೈಟ್ರೇಟ್ ಇದೆ, ಆರ್ ವೆನ್ ಎಕ್ಸ್ ಈಸ್ ಹೀಟೆಡ್ ಯು ಗೆಟ್ ಲೆಡ್ ಅಯೋಡೈಡ್. ಸೊ ನಿಮಗೆ ಲೆಡ್ ಅಯೋಡೈಡ್ ಬರುತ್ತೆ, ಅಥವಾ ಲೆಡ್ ಅಯೋಡೈಡ್ ಅಲ್ಲ ಬೇಡ, ಲೆಡ್ ಆಕ್ಸೈಡ್ ಬರುತ್ತೆ, ಏನೋ ಬರುತ್ತೆ. ಸೊ ಏನೇನಾಗುತ್ತೆ ನೋಡೋಣ ಬಿಟ್ಟಿರ್ತೇವೆ ರೀ. ಸೊ ಲೆಡ್ ಆಕ್ಸೈಡ್ ಬರ್ತಿದೆ, PbNO3 ಆ್ಯಕ್ಚುಲಿ ಟ್ವೈಸ್. ಸೊ PbNO3 ಟ್ವೈಸ್. ಸೊ ನಿಮಗೆ ಲೆಡ್ ಆಕ್ಸೈಡ್ ಬರುತ್ತೆ, ನೈಟ್ರೋಜನ್ ಆಕ್ಸೈಡು, ಆಕ್ಸಿಜನ್ನು. ಸೊ ಅದರಲ್ಲಿ ರೆಡ್ ಫ್ಯೂಮ್ಸ್ ಯಾವುದು ಅಥವಾ ಬ್ರೌನು, ನೈಟ್ರೋಜನ್ ಆಕ್ಸೈಡ್. ಸೊ ಈ ಬ್ರೌನ್ ಫ್ಯೂಮ್ಸು ಎವಾಲ್ವ್ ಆಗುತ್ತೆ. ಓಕೆ, ಸೊ ಎಕ್ಸ್ ಯಾವುದು ಹೇಳಿದ್ನಲ್ಲ ಹಿಂದಿಂದ, ಅಂದರೆ ಕ್ವಶನ್ ಫಾರ್ಮೇಷನಲ್ಲಿ. ಸೊ ಎಕ್ಸ್ ಸಬ್ಸ್ಟೆನ್ಸು ಹೀಟ್ ಮಾಡಿದಾಗ ಲೆಡ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ವಿತ್ ಬ್ರೌನ್ ಫ್ಯೂಮ್ಸ್ ಆ್ಯಂಡ್ ಆಕ್ಸಿಜನ್ ಈಸ್ ಎವಾಲ್ವ್ಡ್. ದಟ್ ಈಸ್ ಹೇಳ್ಬೋದು ಬಿಡ್ಬೋದು. ಸೊ ಸಿಂಪಲಾಗಿ ಹಿಂಗೆ ಕೊಟ್ಟರು ಅಂದರೆ ಎಕ್ಸ್ ಯಾವುದು ಲೆಡ್ ನೈಟ್ರೇಟ್. ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ಲೆಡ್ ಆಕ್ಸೈಡ್ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ವಿಚ್ ಇಸ್ ಬ್ರೌನ್ ಫ್ಯೂಮ್ಸ್ ಆ್ಯಂಡ್ ಆಕ್ಸಿಜನ್ ಈಸ್ ರಿಲೀಸ್ಡ್. ಆಕ್ಸಿಜನ್ನ ಮರಿಬೇಡ್ರಿ, ಎಷ್ಟೋ ಹುಡುಗರು ಆಕ್ಸಿಜನ್ ಬರೆಯೋಕ್ಕೆ ಹೋಗಲ್ಲ. ಬೇಕಲ್ಲ ಬ್ರೌನ್ ಫ್ಯೂಮ್ಸ್, ನೈಟ್ರೋಜನ್ ಡೈಆಕ್ಸೈಡ್ ಮುಗೀತು, ಲೆಡ್ ಆಕ್ಸೈಡ್ ಮುಗೀತು. ಆಕ್ಸಿಜನ್ ಏನಿಗೆ ಬೇಕು? ಬ್ಯಾಲೆನ್ಸ್ ಎಲ್ಲಿಂದ ಆಗುತ್ತೆ? ನೀವು ಆಕ್ಸಿಜನ್ O2 ಬರೀದೇ ಇದ್ದರೆ ಈಕ್ವೇಷನ್ ಇಲ್ಲಿ ಚೇಂಜೇ ಆಗ್ಬಿಡುತ್ತೆ. ಸೊ ಆಕ್ಸಿಜನ್ ಬೇಕು, ಸುಮ್ಮನೆ ಏನೋ ಬರೋದೆ ಅಂತ ಬ್ಯಾಲೆನ್ಸ್ ಮಾಡಿದ್ರೂ ಆಗಲ್ಲ. ಆಕ್ಸಿಜನ್ ಬೇಕು, ಮರಿಬೇಡ್ರಿ. ಓಕೆ, ಸೊ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಎಂಡೋ ಅಂದರೆ ಎನರ್ಜಿ ತಗೊಂಡು, ಎ ಕೆಮಿಕಲ್ ರಿಯಾಕ್ಷನ್ ದಟ್ ರಿಲೀಸಸ್. ಎಕ್ಸೋಥರ್ಮಿಕ್ ಇದೇನಾಯ್ತು? ಹಾಂ. ಸೊ ಇಲ್ಲಿ ಅಬ್ಸರ್ಬ್ಸ್ ಹೀಟ್ ಅಲ್ಲ, ಇದು ಆ್ಯಕ್ಚುಲಿ ಎ ಕೆಮಿಕಲ್ ರಿಯಾಕ್ಷನ್ ದಟ್ ಅಬ್ಸರ್ಬ್ಸ್ ಹೀಟ್ ಅಲ್ಲ, ದಟ್ ರಿಲೀಸಸ್ ಹೀಟು. ಕೆಮಿಕಲ್ ರಿಯಾಕ್ಷನ್ ದಟ್ ಇದು ಮೇಲೆ ಕೆಳಗಾಗಿದೆ, ಅಬ್ಸರ್ಬ್ಸ್ ಹೀಟ್. ಸೊ ನಿಮಗೆ ಕ್ಯಾಲ್ಶಿಯಂ ಎಂಡೋಥರ್ಮಿಕ್. ಸೊ ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ. ಈ ಕ್ಯಾಲ್ಶಿಯಂ ಕಾರ್ಬೋನೇಟು ನಿಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಫಾರ್ಮೇಷನ್ ಆಗಬೇಕು ಅಂದಾಗ ನಿಮಗೆ ಹೀಟ್ ಎನರ್ಜಿನ ತೊಗೊಳತ್ತೆ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರೋದು ಕ್ಯಾಲ್ಶಿಯಂ ಆಕ್ಸೈಡ್ ಫಾರ್ಮೇಷನ್ ಆಗಬೇಕಾದ್ರೆ ಹಾಗೆ ಫಾರ್ಮೇಷನ್ ಆಗಲ್ಲ. ಸುಮ್ಮನೆ ನಾನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆಯಪ್ಪ ತೊಗೊಂಡೋಗಿಡ್ತೀನಿ, ಕ್ಯಾಲ್ಶಿಯಂ ಆಕ್ಸೈಡ್ ಆಗಲ್ಲ. ಸೊ ಆಗಬೇಕು ಅಂದರೆ ಏನಾಗಬೇಕು? ಹೀಟ್ ತೊಗೋಬೇಕು. ಸೊ ಹೀಟ್ ತೊಗೊಂಡಾಗ ನಿಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ, ಅದರ ಜೊತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ವೈಟ್ ವಾಷಿಂಗ್ ಅಂತ ಬರುತ್ತೆ. ಸೊ ನೋಡಿರಿ, ಇದು ರಿವರ್ಸ್ ರಿಯಾಕ್ಷನ್ ವೈಟ್ ವಾಷಿಂಗಿಗೆ. ಸೊ ನೋಡಿರಿ, ಚೆಕ್ ಮಾಡಿರಿ. ಓಕೆ, ಸೊ ರಿವರ್ಸ್ ರಿಯಾಕ್ಷನ್ ಅಲ್ಲ, ಅಂದರೆ ಇದಕ್ಕೆ ಹಿಂದಿಂದು ರಿವರ್ಸ್ ರಿಯಾಕ್ಷನ್ ಅನ್ಕೋಬೇಡ್ರಿ. ವೈಟ್ ವಾಷಿಂಗ್, ಸೊ ಮನೆಯಲ್ಲಿ ಸುಣ್ಣ ಹೊಡಿಯೋದು, ಸೊ ಅದು ಇದೆ, ಚೆಕ್ ಮಾಡಿರಿ. ನಾನು ಕೆಲವೊಂದು ಕಾನ್ಸೆಪ್ಟ್ ಹೇಳಬೇಕಾದ್ರೆ ಬೇರೆ ಬೇರೆ ಕ್ವಶನ್ಸ್ ಹೆಂಗೆ ಫ್ರೇಮ್ ಆಗ್ಬೋದು, ಅಥವಾ ಕ್ವಶನ್ಸ್ ಯಾವ ಥರ ಕೇಳಿದ್ದಾರೆ, ಸೊ ಅಥವಾ ಇದರಿಂದನೇ ಏನೇನು ಬೇರೆ ಬೇರೆ ಥರ ಕ್ವಶನ್ಸು ಬರೋ ಚಾನ್ಸಸ್ ಇದೆ ಅಂತೆಲ್ಲ ಹೇಳ್ತಿರ್ತೀನಿ. ಸೊ ಚೆಕ್ ಮಾಡ್ತೀರಿ. ನಾನು ಡಿಸ್ಕಷನ್ ಮಾಡ್ತೀನಿ, ಬಟ್ ಎಲ್ಲ ಒಂದೇ ಕಡೆ ಆದರೆ ಮತ್ತೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲೇನಿದೆ ಅದನ್ನು ನೋಡೋಣ. ಓಕೆ, ಸೊ ಎಕ್ಸೋಥರ್ಮಿಕ್ ಅಂದರೆ ಹೀಟ್ ರಿಲೀಸ್ ಆಗುತ್ತೆ. ಎ ಕೆಮಿಕಲ್ ರಿಯಾಕ್ಷನ್ ದಟ್ ರಿಲೀಸಸ್ ಹೀಟ್. ಸೊ ಇಲ್ಲೇನಾಗಿದೆ? ಹೀಟ್ ರಿಲೀಸ್ ಆಗಿದೆ. ಸೊ ಮೀಥೇನ್, ಆಕ್ಸಿಜನ್ ಆ್ಯಂಡ್ ಅಗೇನ್ ಹೇಳಿದ್ನಲ್ಲ ಕಾರ್ಬನ್ಸ್ ಕಾಂಪೌಂಡ್ಸ್ 4th ಚಾಪ್ಟ್ರಲ್ಲಿ ಬರುತ್ತೆ. ಸೊ ಇದು ಯಾಕೆ ಇದು ಮತ್ತೆ ಬಂತು? ಸಾಕು, ಅದೊಂದು ಬರೀರಿ. ಇಲ್ಲ ಅಂದರೆ ಈಗಷ್ಟೇ ನೋಡಿದ್ವಲ್ಲ, ಯಾವುದು ರೆಸ್ಪಿರೇಷನ್, ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್, ಅದು ಎಕ್ಸೋಥರ್ಮಿಕ್. ವೆನ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಹೀಟೆಡ್, ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಪ್ರೊಡ್ಯೂಸ್ಡ್. Write the balanced chemical equation for this and state the type of chemical reaction. When calcium carbonate is heated, calcium oxide and carbon dioxide are produced. ಹಿಂದೆ ನೋಡೋದಲ್ಲ ಸೇಮ್. ಮೆನ್ಷನ್ 2 measures to prevent corrosion. ಪೇಂಟ್ ಮಾಡಬೇಕು, ಗ್ರೀಸಿಂಗ್ ಮಾಡಬೇಕು,
ಆಯಿಲ್ ಹಾಕಬೇಕು, ಸಿಂಪಲ್. ಆ್ಯನೋಡೈಸಿಂಗ್, ಗ್ರೀಸಿಂಗ್, ಆಯಿಲ್, ಗ್ಯಾಲ್ವನೈಸೇಷನ್, ಅಲಾಯ್ಸು. ಸೊ ಇದು ಪ್ರತಿಯೊಂದು ಏನೇನು ಅಂತ ಗೊತ್ತಿರಲಿ, ಕೇಳೋ ಚಾನ್ಸಸ್ ಇದೆ. ಸೊ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಯಾಕೆ ಥರ್ಮಲ್? ಯಾಕೆ? ಎನರ್ಜಿ ಈಸ್ ಅಬ್ಸರ್ವ್ಡ್. ಸೊ ಥರ್ಮಲ್ ಡಿಕಾಂಪೋಸಿಷನ್, ಫೋಟೋಲಿಟಿಕ್ ಡಿಕಾಂಪೋಸಿಷನ್, ನೆಕ್ಸ್ಟು ಎಲೆಕ್ಟ್ರೋಲಿಟಿಕ್ ಡಿಕಾಂಪೋಸಿಷನ್. ಸೊ ಪ್ರತಿಯೊಂದು ಹೆಸರು ಗೊತ್ತಿರಬೇಕು. ಓಕೆ. ಎ ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ ಎಕ್ಸ್ ಆನ್ ಹೀಟಿಂಗ್ ಇನ್ ಏರ್ ಬಿಕಮ್ಸ್ ಎ ಬ್ಲ್ಯಾಕ್ ಕಲರ್ಡ್ ಕಾಂಪೌಂಡ್. ಎಕ್ಸ್ ಇದೆ, ಹೀಟ್ ಮಾಡಿದಾಗ ಬ್ಲ್ಯಾಕ್ ಆಗುತ್ತೆ. ಈ ಥರ ಕಲರ್ಸ್ ಕೇಳಿದ್ದಾರೆ. ಸೊ ಯು ಶುಡ್ ಬಿ ನೋಯಿಂಗ್. ಟೆಕ್ಸ್ಟ್ ಬುಕ್ಕಲ್ಲಿರೋದು ಪ್ರತಿಯೊಂದು ಚಾಪ್ಟ್ರಲ್ಲೂ ಕಲರ್ಸ್ ಈ ಥರ ಇದೆ. ಸೊ ಚೆಕ್ ಮಾಡಿರಿ. ನಿಮಗೆ ಬೇಕು ಅಂದರೆ ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಫ್ಲ್ಯಾಶ್ ಕಾರ್ಡ್ಸನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ, ಮೇಕಿಂಗ್ ಇಟ್ ಈಸಿಯರ್ ಫಾರ್ ಯು. ಸೊ ಡೋಂಟ್ ವರಿ, ಆಗಲೇ ಇದೆ. ಸೊ ಡೋಂಟ್ ವರಿ, ಶೇರ್ ಮಾಡೋಣ. ಓಕೆ. ಸೊ ಎ ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ ಎಕ್ಸ್ ಅಂದರೆ ಯಾವುದು? ಕಾಪರ್. ಸೊ ಬ್ಲ್ಯಾಕ್ ಕಲರ್ಡ್ ಏರಲ್ಲಿ ರಿಯಾಕ್ಟ್ ಆದಾಗ ಕಾಪರ್ ಆಕ್ಸೈಡ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ಲು ಅಂದರೆ ಈಗ ಚೇಂಜ್ ಆಗ್ತಾ ಇದೆ, ಬಟ್ ಈಗಿರೋದು ಆ್ಯಕ್ಚುಲಿ ಇರೋದನ್ನೇ ನೀವು ನೋಡಬೇಕು ಅಂದರೆ ಬ್ಲ್ಯಾಕ್ ಕಲರ್ಡ್ ಅಲ್ಲ. ಓಕೆ, ಬೇಡ ಬಿಡ್ರಿ. ಆ್ಯಕ್ಚುಲಿ ಅದು ಕಾಪರ್ ಕಾರ್ಬೋನೇಟು ಮತ್ತು ಗ್ರೀನು. ಕಾಪರ್ ಕಾರ್ಬೋನೇಟು ಗ್ರೀನ್ ಇದೆ. ಸೊ ಅದಕ್ಕೆ ಎಕ್ಸಾಂಪಲು. ಮತ್ತು ಬೇಡ, ಕನ್ಫ್ಯೂಸ್ ಆಗಿಬಿಡುತ್ತೆ. ಡ್ರಾ ಡಯಾಗ್ರಾಮ್ ಆಫ್ ಅಪರೇಟಸ್ ಯೂಸ್ ಇನ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಡಯಾಗ್ರಾಮ್ ಬರೀರಿ, ಪ್ರಾಕ್ಟೀಸ್ ಮಾಡಿರಿ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ದು ಡಯಾಗ್ರಾಮು. ಸೊ ಅದು ಬರೀಬೇಕಾದ್ರೆ ಆ್ಯನೋಡ್, ಕ್ಯಾಥೋಡ್. ನಾನು ನಿಮಗೆ ಕ್ವಶನ್ ಕೇಳ್ತಿದ್ದೀನಿ, ಕಮೆಂಟ್ ಮಾಡಿರಿ. ಸೊ ಆ್ಯನೋಡು, ಕ್ಯಾಥೋಡ್ ಯಾವುದೇನು ಹೇಳಿದೆ ಗೊತ್ತಿಲ್ಲ. ಓಕೆ, ಸ್ಟಿಲ್. ಸೊ ಲೆಟ್ ಮೀ ಟೇಕ್ ದಿಸ್ ಆ್ಯಸ್ ಆ್ಯನೋಡು, ಕ್ಯಾಥೋಡ ಹೇಳಿರಬೇಕು. ಅದೇನು ಲೆಫ್ಟ್ ಟು ರೈಟ್ ಹಿಂಗೆ ಇರಬೇಕು ಅಂತಲ್ಲ. ಸೊ ಇದು ಆ್ಯನೋಡು, ಇದು ಕ್ಯಾಥೋಡು. ಸೊ ನನ್ನ ಕ್ವಶನ್ನು ಓಕೆ, ನಾನು ಸ್ಪೇಸು ವಾಲ್ಯೂಮು ತೋರಿಸಲ್ಲ, ಬಿಕಾಸ್ ಮತ್ತೆ ಕನ್ಫ್ಯೂಸ್ ಆಗೋದು. ಅಂದರೆ ಅದು ನಿಮಗಿಂದ ಬೇಕು ನನಗೆ. ಎಕ್ಸ್ ಗ್ಯಾಸ್ ಯಾವುದು, ವೈ ಯಾವುದು ಗ್ಯಾಸು? ಕಮೆಂಟ್ ಮಾಡಿರಿ. ಸೊ ಎಕ್ಸ್ ಗ್ಯಾಸ್ ಯಾವುದಾಗಿರುತ್ತೆ, ವೈ ಗ್ಯಾಸ್ ಯಾವುದಾಗಿರುತ್ತೆ? ಕಮೆಂಟ್ ಮಾಡಿರಿ. ಆ್ಯಂಡ್ ಇದಿಷ್ಟೇ ಹಾಕಿದ್ರೆ ಆಗಲ್ಲ, ಇದನ್ನು ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಡಯಾಗ್ರಾಮ್ ಕರೆಕ್ಟಾಗಿ ಬರೀರಿ, ಬಟ್ ಹೇಳ್ತಿರೋದು. ಸೊ ಜಸ್ಟ್ ನಾನು ಹಂಗೆ ಹಾಕಿದ್ದೇನೆ. ಬೇಡ. ಓಕೆ. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್. ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಸ್ಗೆ ಆ್ಯಕ್ಚುಲಿ ಒಂದು ಸಪ್ರೇಟ್ ವೀಡಿಯೋನೇ ಬೇಕು. ಬಟ್ ಹಿಂಗೆ ಕೇಳಬಹುದು ಅಂತ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಇದೇ ಕೇಳ್ತಾರೆ ಅಂತ ಚಾನ್ಸೇ ಇಲ್ಲ. ನಾನೇ ಹೇಳ್ತಿದ್ದೀನಿ, ಡೋಂಟ್ ಇವನ್ ಫಾಲ್ ಫಾರ್ ಎನಿ ಟ್ರ್ಯಾಪ್. ಬೇರೆ ಯಾರೋ ವೀಡಿಯೋ ಮಾಡಬೇಕಾದ್ರೆ ಇಲ್ಲ ಇದು ಬಂದೇ ಬರುತ್ತೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಇದ್ದರೆ ಚಾನ್ಸ್ ಇಲ್ಲ. ಬಿಕಾಸ್ ಬ್ಯಾಲೆನ್ಸಿಂಗ್ ಯಾವುದು ಬೇಕಾದರೂ ಕೇಳಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ದೇರ್ ಆರ್ ಸೋ ಮೆನಿ ಈಕ್ವೇಷನ್ಸ್. ಸಾಲ್ವ್ ಮಾಡಿರೋದಾಯಿತು, ಹಿಂದೆ ಎಕ್ಸಾಮ್ ಅಂದರೆ ಕ್ವಶನ್ಸ್ ಇದೆ. ಸೊ ಕ್ವಶನ್ಸು ಚೆಕ್ ಮಾಡಿರಿ. ಸೊ ಮೆನಿ ಆಫ್ ದೆಮ್ ವುಡ್ ಹ್ಯಾವ್ ನಾಟ್ ಚೆಕ್ಡ್. ಹಿಂದೆ ಟೆಕ್ಸ್ಟ್ ಬುಕ್ ಕ್ವಶನ್ಸಲ್ಲಿ ಚೆಕ್ ಮಾಡಿರಿ, ಬಿಕಾಸ್ ದೇರ್ ಆರ್ ಸೋ ಮೆನಿ ಈಕ್ವೇಷನ್ಸ್. ಸೊ ಯಾವುದು ಬೇಕಾದರೂ ಕೇಳಬಹುದು. ಯು ಶುಡ್ ಪ್ರಾಕ್ಟಿಸ್. ಬ್ಯಾಲೆನ್ಸಿಂಗ್ ಏನು ಕಷ್ಟ ಅಲ್ಲ. ಸೊ 1-2-3 ಮಾಡಿದ್ರಿ ಅಂದರೆ ಆರಾಮಾಗಿ ಮಾಡ್ಬೋದು. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ನಿಮಗೆ ಬ್ಯಾಲೆನ್ಸಿಂಗ್ ಮಾಡೋದು ಬೇಕು ಅಂದರೆ ಕಮೆಂಟ್ ಮಾಡಿರಿ, ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಹೆಂಗೆ ತೊಗೋಬೇಕು, ಏನು ಮಾಡಬೇಕು, ಈಸಿ ಮೆಥಡ್ ಏನು ನೋಡೋಣ. ಓಕೆ. ಸೊ ಮೆಗ್ನೀಷಿಯಮ್ ಆಕ್ಸೈಡ್ ಈ ಥರ ವರ್ಡ್ ಫಾರ್ಮಲ್ಲಿ ಕೊಡ್ಬೋದು. ಇದು ಕೊಟ್ಟರು ಅಂದರೆ ಆ್ಯಕ್ಚುಲಿ ಈಸಿನೇ. ಇದು ಕೊಟ್ರಲ್ಲ ಅಂದರೆ ಈಗ ಮ್ಯಾಂಗನೀಸು, ಮೆಗ್ನೀಷಿಯಮ್ಮು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಮ್ಯಾಂಗನೀಸ್ ಆಕ್ಸೈಡ್, ಮೆಗ್ನೀಷಿಯಮ್ ಆಕ್ಸೈಡ್ ಬೇರೆ. ಮ್ಯಾಂಗನೀಸ್ ಆಕ್ಸೈಡ್, ಮೆಗ್ನೀಷಿಯಮ್ ಆಕ್ಸೈಡ್. ಓಕೆ, ನಾನು ಅದೇ ಫಾರ್ ದ ಸೇಮ್ ರೀಸನ್ ನಾನು ಇದು ತೊಗೊಂಡಿದ್ದು. ಮ್ಯಾಂಗನೀಸ್ ಆಕ್ಸೈಡ್ ಅಂದಾಗ MnO ಬರಿತೀರೋ, MnO2 ಬರಿತೀರೋ, ಏನು ಬರಿತೀರ? ಬಿಕಾಸ್ ಎರಡು ಕರೆಕ್ಟ್. MnO2 ಎರಡು ಕರೆಕ್ಟ್.
ಯಾಕೆ ಹೇಳ್ರಿ? ಎರಡೂ ಕರೆಕ್ಟೇ. ಇದರಲ್ಲಿ ಯಾವ್ದು ಬರೀತೀರಾ ಕಮೆಂಟ್ ಮಾಡಿರಿ. ನಾನು ನಿಮಗೆ ಹಿಂದೆನೂ ಹೇಳಿದೆ, ಒಂದು ರಿಯಾಕ್ಷನ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ. ನಾನು ಇದನ್ನು ಹೇಳಲ್ಲ, ಈಗ ಹೇಳಲ್ಲ ಈ ವಿಡಿಯೋಲಿ, ಬಟ್ ಮುಂದೆ ಹೇಳ್ತೀನಿ. ಎರಡೂ ಕರೆಕ್ಟೇ. ಬರಿಬೇಕಾದ್ರೆ ಒಂದೇ ಬರಿಬೇಕು. ಆ ಒಂದು ಯಾವುದು ಕಮೆಂಟ್ ಮಾಡಿರಿ. ಸೊ ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಕೆಲವೊಂದು ಪ್ರಾಡಕ್ಟ್ಸ್ಗೆ, ಕೆಲವೊಂದು ಕಾಂಪೌಂಡ್ಸ್ಗೆ. ಓಕೆ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಶಿಯಂ ಕಾರ್ಬೊನೇಟ್ ಪ್ಲಸ್ ವಾಟರ್. ಹಿಂದೆ ಹೇಳಿದ್ನಲ್ಲ, ವೈಟ್ ವಾಷಿಂಗ್ ಅದೇ ರಿಯಾಕ್ಷನ್. ವೈಟ್ ವಾಷಿಂಗ್ ಅಂದರೆ ಈಗೆಲ್ಲ ಕಮ್ಮಿ ಆಗಿದೆ, ಎಲ್ಲ ಪೇಂಟ್ ಹಚ್ತಿದ್ದಾರೆ. ಬಟ್ ಎಲ್ಲಾದರೂ ಇನ್ನೂ ಹಳೇ ಮನೆ ಇತ್ತು ಅಥವಾ ಏನಾದರೂ ಇತ್ತು ಅಂದರೆ ಬಿಳಿ ಸುಣ್ಣ ಹಚ್ತಾರೆ, ಅಂದರೆ ವೈಟ್ ವಾಷಿಂಗ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ನೀವು ನೀರು ಜೊತೆ ಮಿಕ್ಸ್ ಮಾಡಿ, ಕ್ಯಾಲ್ಶಿಯಂ ಆಕ್ಸೈಡ್ನ ನೀರು ಜೊತೆ ಮಿಕ್ಸ್ ಮಾಡಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೊ ಆ ಸೊಲ್ಯೂಷನ್ನ ವೈಟ್ ವಾಷಿಂಗ್ ಬಣ್ಣ ಹಚ್ಚಿದ್ರಿ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ, ಕ್ಯಾಲ್ಶಿಯಂ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮೇಷನ್ ಆಗುತ್ತೆ, ಶೈನಿಂಗ್ ಸರ್ಫೇಸ್ ಕೊಡುತ್ತೆ. ಅದಕ್ಕೆ ಸುಣ್ಣ ಹೊಡೆದ್ಮೇಲೆ, ಮನೆಗೆ ಸುಣ್ಣ ಹೊಡೆದ್ಮೇಲೆ ಒಂದು ಸ್ವಲ್ಪ ದಿನ ಬಿಟ್ರಿ ಅಂದರೆ ಶೈನಿಂಗ್ ಸರ್ಫೇಸ್ ಬರುತ್ತೆ. ಯಾಕೆ? ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಒಂದು ಸ್ವಲ್ಪ ನೀರು ಥರ ಕಾಣಿಸ್ತಿರುತ್ತೆ, ಬಿಕಾಸ್ ವಾಟರ್ ರಿಲೀಸ್ ಆಗಿರುತ್ತೆ. ನೋಡಿರಿ, ನಮ್ಮ ಮುತ್ತಜ್ಜರು ಎಲ್ಲ ಎಷ್ಟು ಇಂಟೆಲಿಜೆಂಟ್ ಇದ್ದರು. ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಏನು ಮಾಡಿದ್ರೆ ಏನಾಗುತ್ತೆ, ಹೆಂಗೆ ಚೆನ್ನಾಗಿ ಇಟ್ಕೋಬೇಕು. ಆರ್ ಸೈಂಟಿಫಿಕ್ ರೀಸನ್ಸು ಗೊತ್ತಿಲ್ಲದೆ ಇದ್ರೂ ಬೇರೆ ಇದರಿಂದ ಕಲಿತಿದ್ರು. ಅದೇ ತಾನೇ ಬೇಕು. ಸೊ ಫೈನಲಿ ಈ ಥರ ಕೊಟ್ಟರು ಇನ್ನೂ ತಲೆನೋವು. ನೈಟ್ರೋಜನ್ ಗ್ಯಾಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಗ್ಯಾಸ್ ಟು ಫಾರ್ಮ್ ಅಮೋನಿಯಾ. ಸೆಂಟೆನ್ಸೇ ಕೊಟ್ಟರು, ರಿಯಾಕ್ಷನ್ ಬರೀಬೇಕು. ಸೊ ಅದಕ್ಕೆ ಹೇಳ್ತಿರೋದು. ಸೊ ಯಾರೇ ಏನೇ ಹೇಳಿದ್ರು, ಸರ್ ಇದು ಬರುತ್ತೆ ಫೈನಲ್ ಎಕ್ಸಾಮ್ ಟೈಮಲ್ಲಿ, ಅದೆಷ್ಟೇ ನೋಡ್ಕೊಂಡು ಹೋಗ್ತೀನಿ. ಹೀಗೆ ಪ್ರಾಕ್ಟೀಸ್ ಮಾಡಿರಿ. ಫೈನಲ್ ಎಕ್ಸಾಮ್ ನೀವು ಪ್ರಾಕ್ಟೀಸ್ ಮಾಡೋದು ನೆಸೆಸಿಟಿ ಇಲ್ಲ. ಆರಾಮಾಗಿ ಒಂದ್ಸಲಿ ನೋಡ್ಕೊಂಡು ಹೋದ್ರೆ ಸಾಕು. ಓಕೆ, ಈಗ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ. ಇಲ್ಲ ಅಂದರೆ ಮುಂದೆ ಕಷ್ಟ, ಬಿಕಾಸ್ ಲಾಸ್ಟ್ ಮೂಮೆಂಟ್ಗೆ ರಿಯಾಕ್ಷನ್ಸು ತಲೆ ತಿನ್ನತ್ತೆ. ಸೊ ಸೋಡಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಇದು ಬರುತ್ತೆ ಮೆಟಲ್ಸ್, ನಾನ್ ಮೆಟಲ್ಸಲ್ಲಿ. ಸೊ ರಿಯಾಕ್ಷನ್ಸ್ ಇದೆ, ಇಲ್ಲೇ ತೋರಿಸ್ತೆ ಬಟ್ ಬೇಡ. ಓಕೆ. ಸೊ ಬ್ಯಾಲೆನ್ಸಿಂಗ್ ಬೇಕು ಅಂದರೂ ಹೇಳ್ರಿ. ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸು ಇನ್ನೂ ಈಸಿಯಾಗಿ ಹೆಂಗೆ ನೋಡೋದು, ಸಾಲ್ವ್ ಮಾಡೋದು ಡಿಸ್ಕಷನ್ ಮಾಡೋಣ. ಮತ್ತೇನು ಬೇಕು ಹೇಳ್ರಿ, ವಿಲ್ ಆಲ್ವೇಸ್ ಬಿ ದೇರ್. ಆ್ಯಂಡ್ ಸ್ಟಾರ್ಟಿಂಗ್ ತೋರಿಸೋದಲ್ಲ, ಯಾರಾದರೂ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಕುಕ್ಕಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿದರೆ ಕಮೆಂಟ್ ಮಾಡಿರಿ. ಈಗ ಮಾಡೋದಕ್ಕೆ ಹೋಗ್ಬೇಡ್ರಿ, ಸರ್ ಹೇಳಿದ್ರು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋವ ಅಂತ ಈಗ ಮಾಡೋಕ್ಕೆ ಹೋಗ್ಬೇಡ್ರಿ, ಬಟ್ ಮಾಡಿದರೆ ಕಮೆಂಟ್ ಮಾಡಿರಿ. ಓಕೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.